ವೀಕ್ಷಕರೇ ನಮಸ್ಕಾರ. ಚಂದನ ವಾಹಿನಿಯ ಎಲ್ಲ ಚಂದದ ಮನಸ್ಸಿನ ವೀಕ್ಷಕರಿಗೆ ಶುಭೋದಯ ಕರ್ನಾಟಕ 2ನೇ ಆವೃತ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತು ಫೆಬ್ರವರಿ 27ನೇ ತಾರೀಕು. ಇವತ್ತು ವಿಶ್ವ NGO ದಿನ ಅಂತ ಆಚರಿಸಲಾಗುತ್ತೆ. ಸಾಮಾನ್ಯವಾಗಿ ನಾವು ನೋಡಿರ್ತೀವಿ, ಎಷ್ಟು ಅಗತಿಕರಿಗೆ, ಅಸಹಾಯಕರಿಗೆ, ಬಡವರಿಗೆ ಸಹಾಯ ಹಸ್ತವನ್ನ ಚಾಚುವ ಕೆಲಸವನ್ನ ಈ NGOಗಳು ಮಾಡ್ತಾ ಬರುತ್ತವೆ. NGOಗಳು ಸರ್ಕಾರೇತರ ಸಂಸ್ಥೆಗಳು, ಯಾವುದೇ ಲಾಭವನ್ನ ನಿರೀಕ್ಷೆ ಮಾಡದೆ ನಿಸ್ವಾರ್ಥವಾಗಿ ಕೆಲಸವನ್ನ ಮಾಡುವಂತಹ ಸಂಸ್ಥೆಗಳಾಗಿದ್ದು, ಇದರೊಟ್ಟಿಗೆ ಇವತ್ತಿನ ದಿನ ಎಷ್ಟೋ ಜನರಿಗೆ, ಎಷ್ಟೋ ನಿರ್ಗತಿಕರಿಗೆ, ಬಡವರಿಗೆ, ಅಗತ್ಯ ಇರುವಂತವರಿಗೆ ಇದರ ಒಂದು ಅಗತ್ಯತೆ ಇದೆ, ಪರಿಚಯ ಆಗುವಂಥದ್ದಿದೆ. ಸೊ ಆ ಎಲ್ಲ ಜನರಿಗೂ ಇದರ ಬಗ್ಗೆ ಪರಿಚಯ ಆಗಬೇಕು, ಗೊತ್ತಾಗಬೇಕು. ಜೊತೆಗೆ NGOಗಳು ಮಾಡುವಂತಹ ಕೆಲಸವನ್ನ ಪ್ರೋತ್ಸಾಹಿಸೋದಕ್ಕೆ, ಗುರುತಿಸೋದಕ್ಕೆ, ಪ್ರಶಂಸಿಸೋದಕ್ಕೆ ಇವತ್ತಿನ ದಿನವನ್ನ ವಿಶ್ವ NGO ದಿನ ಅಂತ ಆಚರಿಸಲಾಗುತ್ತೆ. ಹಾಗೆಯೇ ವೀಕ್ಷಕರೇ, ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ತುಂಬಾ ಯಶಸ್ವಿಯಾಗಿ ಗುರುತಿಸಿಕೊಂಡಂತಹ ರಾಜಕೀಯ ವ್ಯಕ್ತಿಗಳು, ಮಾಜಿ ಮುಖ್ಯಮಂತ್ರಿಗಳಾದಂತಹ BS ಯಡಿಯೂರಪ್ಪನವರ ಹುಟ್ಟಿದ ಹಬ್ಬ ಇವತ್ತು. ಹಾಗಾಗಿ ನಮ್ಮ ವಾಹಿನಿಯ ಪರವಾಗಿ ಅವರಿಗೆ ಹುಟ್ಟಿದ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದರೊಟ್ಟಿಗೆ ವೀಕ್ಷಕರೇ, ಇವತ್ತಿನ ದಿನ ಸಾಹಿತಿಗಳು ಹಾಗೆಯೇ ಸ್ವತಂತ್ರ ಹೋರಾಟಗಾರರಾದಂತಹ ಕೋ ಚೆನ್ನಬಸಪ್ಪನವರ ಜನ್ಮದಿನವೂ ಹೌದು. ಕೋ ಚೆನ್ನಬಸಪ್ಪನವರು ಮೂಲತಃ ಬಳ್ಳಾರಿ ಜಿಲ್ಲೆಯ ಆಲೂರು ಮಜರಾ ಗ್ರಾಮದವರು. ಕೋಚೆ ಅಂತಾನೆ ಇವರು ತುಂಬಾನೇ ಪ್ರಸಿದ್ಧರಾದಂಥವರು. ಹಾಗೆಯೇ ಫೆಬ್ರವರಿ 23, 2019 ಇವರು ನಿಧನರಾದರು. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಜೊತೆಗೆ ವಿಶ್ವಮಾನವ ಸೇರಿದಂತೆ ಹಲವು ಪ್ರಶಸ್ತಿಗಳು ಲಭಿಸಿವೆ. ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ವೀಕ್ಷಕರೇ, ಶುಭೋದಯ ಕರ್ನಾಟಕ 2ನೇ ಆವೃತ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಹೀಗೊಂದು ಪ್ರಶ್ನೆ, ಸಾಹಿತ್ಯ ಅನ್ನುವಂಥದ್ದು ಹೇಗೆ ಶ್ರೀಮಂತಿಕೆ ಆಗಿರುತ್ತೆ, ಹೇಗೆ ಶ್ರೀಮಂತಿಕೆವಾದಂತಹ ಸಾಹಿತ್ಯ ಅಂತ ನಾವು ಮಾತಾಡ್ತೀವಿ ಅಲ್ವಾ, ಹೇಗಿದ್ನ ಅಳಿಬಹುದು ಅಥವಾ ಹೇಗೆ ಕಂಡುಕೊಳ್ಬಹುದು ಅನ್ನೋ ಪ್ರಶ್ನೆಗೆ ಬಹುಶಃ ಇದು ಒಂದು ಉತ್ತರ ಆಗುತ್ತೆ ಅಂತ ಅನ್ಸುತ್ತೆ. ಒಂದು ಮಕ್ಕಳ ಸಾಹಿತ್ಯವನ್ನು ಓದ್ತಾ ಇರ್ತೀರಾ ಅಂತ ಅನ್ಕೊಳ್ಳಿ. ಓದ್ತಾ ಓದ್ತಾ ನಾವೇ ಮಕ್ಕಳಾಗುವಂಥದ್ದು ಇದೆಯಲ್ವಾ, ಅಥವಾ ಮಕ್ಕಳ ಥರನೇ ನಾವು ಚಿಂತನೆ ಮಾಡುವಂಥದ್ದು ಇದೆಯಲ್ವಾ, ಅದು ಸಾಧ್ಯವಾಯಿತು ಅಂತಂದ್ರೆ ಬಹುಶಃ ಆ ಸಾಹಿತ್ಯ ಶ್ರೀಮಂತಿಕೆಯಿಂದ ಹೊಂದಿದೆ ಅಂತ ಹೇಳ್ಬೋದು. ಅಥವಾ ನಾವು ನಗೆ ಸಾಹಿತ್ಯವನ್ನು ಓದ್ತಾ ಓದ್ತಾ ನಮಗೆ ಗೊತ್ತಿಲ್ಲದೇನೆ ನಮ್ಮ ಮುಖದಲ್ಲಿ ಒಂದು ನಗುವಿನ ಗೆರೆ ಮೂಡುತ್ತಲ್ವಾ, ಆ ರೀತಿ ಆಗ್ಬಿಟ್ರೆ ಆ ಸಾಹಿತ್ಯ ಶ್ರೀಮಂತಿಕೆಯಿಂದ ಕೂಡಿದೆ ಅಂತ ಅರ್ಥ. ಅಥವಾ ಯಾವುದೋ ಒಂದು ಕರಳು ಹಿಂಡುವಂತಹ ಒಂದು ಸನ್ನಿವೇಶವನ್ನು ನಾವು ಓದ್ತಾ ಓದ್ತಾ ಗೊತ್ತಿಲ್ಲದೇನೆ ನಮ್ಮ ಕಣ್ಣಲ್ಲಿ ನೀರು ಬರುತ್ತಲ್ವಾ, ಅದು ಸಾಹಿತ್ಯದಲ್ಲಿ ಶ್ರೀಮಂತಿಕೆ ಇದೆ ಅಂತ ಅರ್ಥ. ಸೊ ಈ ರೀತಿ ಸಾಕಷ್ಟಿದೆ ಸಾಹಿತ್ಯದ ಶ್ರೀಮಂತಿಕೆ ಬಗ್ಗೆ ಮಾತಾಡ್ತಾ ಹೋದ್ರೆ. ಸೊ ಈ ರೀತಿಯಾಗಿ ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕೆ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆ, ಯಾಕೆ ಅಷ್ಟೊಂದು ಅಗ್ರಸ್ಥಾನ ಅಂತಂದ್ರೆ ಆ ಸತ್ವ ಆಗಿದೆ ಭಾಷೆಯಲ್ಲಿ ಮತ್ತು ಸಾಹಿತ್ಯದಲ್ಲಿ. ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿಗಳು ಸಾಹಿತ್ಯ ಕೃಷಿಯನ್ನ ಸುಮಾರು 60 ವರ್ಷಗಳಿಗೂ ಹೆಚ್ಚು ಕಾಲ ಮಾಡ್ತಾ ಬಂದಿರುವಂತವ್ರು. ಅಂದ್ರೆ ಜೀವನ ಸಾಕ್ತಾ ಸಾಕ್ತಾ ಹೇಗೆ ಒಂದು ಬಾಲ್ಯದಲ್ಲಿ ಶಿಕ್ಷಣವನ್ನ ಅಗತ್ಯವಾಗಿ ನಾವು ಪಡಿಬೇಕು, ಇವರು ಸಹ ಪಡಿತಾ ಬರ್ತಾರೆ. ಎಲ್ಲೋ ಒಂದು ಕಡೆಗೆ ಮೊಟಕಾಗುತ್ತೆ ಶಿಕ್ಷಣವನ್ನು ಪಡೆಯುವಲ್ಲಿ. ಆದರೂ ತದನಂತರದ ದಿನಗಳಲ್ಲಿ ಶಿಕ್ಷಣವನ್ನು ಮುಂದುವರಿಸ್ತಾ ಒಬ್ಬ ಶಿಕ್ಷಕರಾಗಿ ವೃತ್ತಿ ಜೀವನವನ್ನ ಮಾಡಿದ್ರೂ ಕೂಡ ನಿವೃತ್ತಿಯ ನಂತರವೂ ಕೂಡ ಸಾಹಿತ್ಯದ ಕೃಷಿಯನ್ನ ಬಿಡಲಿಲ್ಲ.
ಸಾಹಿತ್ಯದ ಬದುಕಿನೆಡೆಗೆ ತಮ್ಮ ಬದುಕನ್ನು ವಾಲಿಸ್ತಾ ಇದುವರೆಗೂ ಶ್ರೀಯುತರು 28 ಕಾದಂಬರಿಗಳು, 13 ಕಥಾ ಸಂಕಲನಗಳು, 16 ವೈಚಾರಿಕ ಪ್ರಬಂಧಗಳು, ಹಾಗೆಯೇ 6 ಶೈಕ್ಷಣಿಕ ಪ್ರಬಂಧಗಳು ಮತ್ತು ಕೊಂಕಣಿ ಭಾಷೆಯ 2 ಕೃತಿಗಳನ್ನು ಹೊರತಂದಿದ್ದಾರೆ. ಬನ್ನಿ ಮಾತನಾಡುವಂಥದ್ದು ಸಾಕಷ್ಟಿದೆ. ಇದುವರೆಗೂ 87 ವಯಸ್ಸಾಗಿದ್ರೂ ಕೂಡ ಸಾಹಿತ್ಯದ ಕೃಷಿ ಮಾಡಬೇಕನ್ನುವಂಥ ಹುಮ್ಮಸ್ಸು ಕಡಿಮೆ ಆಗಿಲ್ಲ ಅಂತಾನೆ ಹೇಳ್ಬೋದು. ಸ್ವಾಗತಿಸೋಣ ಸಾಹಿತಿಗಳಾದಂತಹ ಶ್ರೀಯುತ ಬಿ.ಪಿ. ಶಿವಾನಂದರಾವ್ ಅವರನ್ನ. ಸರ್ ನಮಸ್ಕಾರ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ತುಂಬಾ ದೂರದರ್ಶನದ ಎಲ್ಲ ಪ್ರೇಕ್ಷಕರಿಗೂ ನಮ್ಮ ಸಿಬ್ಬಂದಿ ವರ್ಗದವರಿಗೂ ನನ್ನ ಹಾರ್ದಿಕ ಅಭಿನಂದನೆಗಳು. ತುಂಬಾ ಸಂತೋಷ ಸರ್, ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಿ ತಾವು. ಸರ್ ಮಾತಾಡೋಣ, ಸಾಕಷ್ಟಿದೆ. 60 ವರ್ಷಗಳ ಒಂದು ಸಾಹಿತ್ಯಿಕ ಬದುಕು ಅಂದ್ರೆ ತಮಾಷೆಯ ಮಾತಲ್ಲ. ಅಷ್ಟೊಂದು ಕೃಷಿ ಆಗಿರುವಂತಹ ಕೆಲಸಗಳ ಬಗ್ಗೆ ಮಾತಾಡೋಣ. ಆದರೆ ಕಾರ್ಯಕ್ರಮನ ಒಂದೊಳ್ಳೆ ಮಾತಿಂದ ಶುರು ಮಾಡೋಣ ಸರ್. ವೀಕ್ಷಕರೇ, ಒಂದೊಳ್ಳೆ ಮಾತು ಇದೀಗ ನಿಮಗಾಗಿ. ಈ ಮಾತು ಆಗಿದೆ ದೀಪ್ ಚೋಪ್ರಾ ಅವರು ಹೇಳಿರುವಂತಹ ಮಾತು. ಎಂಥದೇ ಸ್ಥಿತಿ ಇರಲಿ, ನನಗೆ ಆಯ್ಕೆ ಇದೆ ಎಂಬುದನ್ನ ನೆನಪಿನಲ್ಲಿಡಿ. ಇಲ್ಲಿ ತುಂಬಾ ಒತ್ತಿ ಹೇಳಿದ್ದಾರೆ, ನನಗೆ ಆಯ್ಕೆ ಇದೆ ಅನ್ನುವಂಥ ಸಾಲನ್ನ ನಾವು ನೆನಪಲ್ಲಿಡಬೇಕಾಗುತ್ತೆ. ನನಗೆ ಆಯ್ಕೆ ಇದೆ. ಸಾಮಾನ್ಯವಾಗಿ ಇವತ್ತಿನ ದಿನಕ್ಕೆ ನಾವು ಮಾತನಾಡೋದಾಯ್ತು ಅಂತಂದ್ರೆ ಪ್ಲಾನ್ ಬಿ ಅಂತ ನಾವು ಯಾವಾಗಲೂ ಮಾತಾಡ್ತೀವಿ. ಏನದು ಪ್ಲಾನ್ ಬಿ? ಸಾಮಾನ್ಯವಾಗಿ ನಾವು ನಮ್ಮ ಗುರಿ ಏನಾಗಿರುತ್ತೆ ಅಂತ ಕೇಳಿದ್ರೆ, ಒಬ್ಬರು ಹೇಳ್ಬೋದು ನಾನೊಬ್ಬ ಹಾಡುಗಾರ ಆಗಬೇಕು, ಅಥವಾ ಒಬ್ಬ ಡಾನ್ಸರ್ ಆಗಬೇಕು, ಅಥವಾ ನಾನೊಬ್ಬ ಆಫೀಸರ್ ಆಗಬೇಕು ಅನ್ನೋ ಕನಸಿರಬಹುದು, ಗುರಿ ಇರಬಹುದು. ಅದು ಪ್ಲಾನ್ ಎ ಆಗಿರುತ್ತೆ ಯಾವತ್ತೂ ಕೂಡ. ಆದರೆ ಯೋಚನೆ ಮಾಡಿ, ನಾವು ಅಂದ್ಕೊಂಡಂಗೆನೆ ಆಗ್ತೀವಾ? ಸಾಧ್ಯವಾಗುತ್ತಾ? ಯಾವುದೋ ಕಾರಣಗಳಿಂದ ನಾವು ಆಗದೇ ಇರಬಹುದು, ಅಥವಾ ಸನ್ನಿವೇಶಗಳು ನಮ್ಗೆ ಆ ರೀತಿ ಒದಗಿ ಬರದೇ ಇರಬಹುದು. ಆದರೆ ಮನುಷ್ಯ ಈ ಮಾತಿನ ಮೂಲಕ ಹೇಳ್ತಾ ಇರುವಂಥದ್ದು ಏನು ಅಂದರೆ, ಮನುಷ್ಯ ಯಾವತ್ತೂ ಪ್ಲಾನ್ ಎ ಕಡೆಗೇನೆ ವಾಲ್ತಿರಬಾರ್ದು. ಜೊತೆಗೆ ನಾವು ಪ್ಲಾನ್ ಬಿ ಅನ್ನು ಕೂಡ ಮಾಡ್ಕೊಂಡಿರ್ಬೇಕು. ಯಾವುದೋ ಒಂದು ಕಾರಣಕ್ಕೆ ನಾವು ಅಂದ್ಕೊಂಡಂಗೆ ಡಾನ್ಸರ್ ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ, ಮನುಷ್ಯ ಏನಾಗ್ತಾನೆ, ಕುಗ್ಗುತ್ತಾ ಹೋಗ್ತಾನೆ. ತನ್ನ ಮೇಲೆ ತನಗೆ ಜಿಗುಪ್ಸೆ ಬರಕ್ ಶುರುವಾಗುತ್ತೆ. ಮತ್ತೊಂದು ಕೆಟ್ಟ ಆಲೋಚನೆಗಳನ್ನು ಶುರು ಮಾಡ್ತಾನೆ. ಅದಾಗಬಾರದು. ನಿಮ್ಮ ಗುರಿ ಇದೆಯಾ? ತುಂಬಾ ಸಂತೋಷ, ಆ ಕಡೆಗೆ ವಾಲಿ, ಆ ಕಡೆ ತಿರುಗಿ, ತಪ್ಪು ಅಂತಲ್ಲ. ಜೊತೆಗೆ ಪ್ಲಾನ್ ಬಿ ಇದ್ದಾಗ, ಅಂದ್ರೆ ಅದರ ಆಯ್ಕೆಗಳು ಅನ್ನುವಂಥದ್ದು ಪರಿಚಯ ಇದ್ದಾಗ, ಗೊತ್ತಿದ್ದಾಗ ನಿಮ್ಮ ಜೀವನ ಸುಗಮ ಆಗುತ್ತೆ. ಆದರೆ ನೀವು ಶುರು ಮಾಡಿರ್ತೀರಿ ಅಲ್ವಾ, ಗುರಿ ಏನಾಗಬೇಕು ಅಂತ, ಅವತ್ತಿನ ದಿನದಿಂದಾನೇ ನೀವು ನಿಮ್ಮ ಪ್ಲಾನ್ ಬಿನೂ ಕೂಡ ಶುರು ಮಾಡಿರಬೇಕು. ಒಂದು ವೇಳೆ ನಾನು ಅನ್ಕೊಂಡಿದ್ದಾಗದೇ ಇದ್ರೆ ಏನಾಗಬಹುದು, ನಾಳೆ ನಾನು ಏನು ಮಾಡಬಹುದು ನನ್ನ ಜೀವನಕ್ಕೆ ಅನ್ನುವಂಥ ಒಂದು ವ್ಯವಸ್ಥೆಯನ್ನ ಅಥವಾ ಆಲೋಚನೆಯನ್ನ ಮೊದಲನೇ ದಿನದಿಂದಾನೇ ಶುರು ಮಾಡಿ. ಅಯ್ಯೋ ನಾನು ಅನ್ಕೊಂಡಿದ್ದಾಗಲಿಲ್ವಲ್ಲ ಅಂತ ಅವತ್ತಿನ ದಿನದಿಂದ ಮತ್ತೆ 2ನೇ ಪ್ಲಾನ್ನ ಶುರು ಮಾಡಿದ್ರೆ ಸಮಯ ಅಷ್ಟಿಲ್ಲ ನಮ್ಮಲ್ಲಿ. ಬದುಕು ಬಹಳ ಚಿಕ್ಕದಿದೆ. ತಮಾಷೆಗೆ ಹೇಳಬೇಕು ಅಂತಂದ್ರೆ, ಒಂದು ಕಾಲೇಜಲ್ಲಿ ಕುಕಿಂಗ್ ಕಾಂಪಿಟೇಷನ್ ನಡೀತಾ ಇತ್ತಂತೆ. ಒಂದು ಹುಡುಗಿ, ನಾನಿವತ್ತು ಚಿತ್ರಾನ್ನ ಮಾಡಬೇಕು ಅನ್ನೋ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಬೇಕು ಅಂತ ಯೋಚನೆ ಮಾಡಿದ್ಲಂತೆ. ಆದರೆ ಆ ಹುಡುಗಿ ಯಾವತ್ತೂ ಕೂಡ ಮನೆಯಲ್ಲಿ ಅಡುಗೆ ಮಾಡೇ ಇಲ್ಲ, ಪರಿಚಯವೇ ಇಲ್ಲ. ಚಿತ್ರಾನ್ನ ಮಾಡ್ಬೇಕು ನಾನು, ಬಟ್ ಒಂದು ವಿಷಯ ಗೊತ್ತಿತ್ತು, ಚಿತ್ರಾನ್ನ ಮಾಡಬೇಕು ಅಂದ್ರೆ ಸ್ವಲ್ಪ ಅನ್ನನ ನಾನು ಹದವಾಗಿ ಅರಳಾಗಿರ್ಬೇಕು, ತುಂಬಾ ಉದ್ರುದ್ರಾಗಿರ್ಬೇಕು, ಆ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿದ್ಲಂತೆ. ಫ್ರೆಂಡ್ ಕೇಳಿದ್ಲಂತೆ, ಈ ತರ ಏನೋ ಅನ್ಕೊಂಡಿದ್ಯಾ, ಅಗಳಾಗಿರ್ಬೇಕು, ಅನ್ನ ಚೆನ್ನಾಗಿ ರುಚಿಯಾಗಿರುತ್ತೆ ಅಂತ. ಒಂದ್ ವೇಳೆ ಮೆತ್ತಗಾಗ್ಬಿಟ್ರೆ ಏನ್ ಮಾಡ್ತೀಯಾ, ನೀನು ಮೊದಲೇ ಅಡುಗೆ ಬರಲ್ವಲ್ಲ ಅಂತ. ಪ್ಲಾನ್ ಬಿ ಇತ್ತು ಅವಳ ಹತ್ರ. ಅನ್ನ ಅಗಳಾದ್ರೆ ಚಿತ್ರಾನ್ನ ಮಾಡ್ತೀನಿ, ಮೆತ್ತಗಾಯ್ತಂದ್ರೆ ಮೊಸರು ಹಾಕಿ ಮೊಸರನ್ನ ಮಾಡ್ತೀನಿ. ಇದು ಪ್ಲಾನ್ ಬಿ. ಭಾಗವಹಿಸಬೇಕು ಅನ್ನೋ ಹುಮ್ಮಸ್ ಇದೆಯಲ್ಲ, ಅದು ಬಹಳ ಮುಖ್ಯ ಇಲ್ಲಿ. ಮನುಷ್ಯನ ಜೀವನವೂ ಹಾಗೆ, ನಮ್ಮಲ್ಲಿ ಪ್ಲಾನ್ ಬಿ ಇರಬೇಕು ಅನ್ನುವಂಥ ಮಾತು. ಆಯ್ಕೆಗಳಿದೆ, ಅದನ್ನ ಯೋಚನೆ ಮಾಡಿ, ಕುಂಠಿತರಾಗಬೇಡಿ ಅಥವಾ ಕುಗ್ಗಬೇಡಿ ಅನ್ನುವಂಥ ಮಾತು ಇಲ್ಲಿದೆ. ಸೊ ಬನ್ನಿ ಮಾತನ್ನ ಆರಂಭ ಮಾಡೋಣ. ಸರ್, 60 ವರ್ಷಗಳ ಒಂದು ಸಾಹಿತ್ಯಿಕ ಬದುಕು, ಇವತ್ತಿನ ದಿನಕ್ಕೆ ಸ್ವಲ್ಪ ಹಿಂತಿರುಗಿ ನೋಡಿದಾಗ ಎಷ್ಟು ಹಸನಾಗಿದೆ ಬದುಕು ನಿಮ್ದು ಅಂತ ಅನ್ಸುತ್ತೆ ನಿಮಗೆ? ಬದುಕು ನಾವು ಎಣಿಸಿದಷ್ಟು ಸುಖಮಯವೂ ಅಲ್ಲ, ಕ್ಲಿಷ್ಟಮಯವೂ ಅಲ್ಲ, ಸಂದಿಗ್ಧಮಯವೂ ಅಲ್ಲ. ಏಕೆಂದರೆ ಬದುಕು ನಾವು ಬದುಕಿದ ರೀತಿಯ ಮೇಲೆ ಅದು ಅವಲಂಬನ ಆಗಿರುತ್ತದೆ. ಬದುಕಿನಲ್ಲಿ ಮೊದಲು ನಾವು ನಮಗೆ ಒಂದು ಧ್ಯೇಯ, ಒಂದು ಆದರ್ಶ, ಒಂದು ಗುರಿ, ಇದು ನಾವು ರೂಪಿಸ್ಕೊಂಡಿರ್ಬೇಕಾಗ್ತದೆ. ಹೌದು. ಬರೀ ತಿನ್ನೋದು, ಮಲಗೋದು, ದೈನಂದಿನ ಚಟುವಟಿಕೆಗಳಲ್ಲಿ ಮನುಷ್ಯ ತೊಡಗಿದರೆ ಅವನಿಗೆ ಯಾವುದೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವನು ಸಾಧನೆ ಮಾಡಬೇಕು ಅಂತ ಹೇಳಿದರೆ ತನ್ನ ಅರ್ಹತೆ ಮತ್ತು ಪರಿಸ್ಥಿತಿಯ ಒಂದು ಅನುಕೂಲಕ್ಕೆ ಅನುಗುಣವಾಗಿ ಅವನು ಅವಕಾಶಗಳನ್ನು ತಾನು ಸಾಧಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಹೌದು. ಅವಕಾಶಗಳು ಹೇಗೆ ಬರ್ತದೆ ಅಂತ ಹೇಳಿದ್ರೆ, ಮನುಷ್ಯ ತನ್ನ ಶ್ರಮದಿಂದ,
ತನ್ನ ಬುದ್ಧಿವಂತಿಕೆಯಿಂದ ತಾನು ಇದುವರೆಗೂ ಪಡೆದ ಭಾಷೆಯ ಮೂಲಕವೇ ಪಡೆದಂಥ ಒಂದು ಅನುಭವದಿಂದ ಅವನು ಅವಕಾಶಗಳನ್ನು ಪಡಿಬಹುದು. ಆ ಅವಕಾಶಗಳನ್ನು ಅವನು ಸದುಪಯೋಗ ಪಡಿಸ್ಕೊಳ್ಬೇಕಾದ್ರೆ ಅವನಿಗೆ ಅವನ ಸುತ್ತ ಇರತಕ್ಕಂಥ ಒಂದು ಪರಿಸರ ಅಥವಾ ಒಂದು ಕೌಟುಂಬಿಕ ಹಿನ್ನೆಲೆ ಏನಿದೆ ಅದು ಪ್ರೋತ್ಸಾಹ ಕೊಡಬೇಕು. ಖಂಡಿತ. ಆ ಪ್ರೋತ್ಸಾಹ ಇಲ್ಲದೇ ಇದ್ದರೆ ಅವನು ಎಂಥ ದೊಡ್ಡ ಮಹಾನ್ ವ್ಯಕ್ತಿ ಇದ್ದರೂ ಕೂಡ ಅವನ ಒಂದು ಪ್ರತಿಭೆ ಅದು ಹಾಳಾಗಿ ಹೋಗ್ತದೆ. ಅದರಿಂದ ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ಕೂಡ ಅವನು ಈ ಜಗತ್ತಿಗೆ ಸ್ವಂತ ಅಂತ ಹೇಳ್ತಕ್ಕಂಥ ಏನೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಕೂಡ ಪ್ರತಿಯೊಂದು ಅವನು ಬೇರೆಯವರಿಂದ ಅವನ್ನ ತಗೊಳ್ಬೇಕು. ಹುಟ್ಟಿದಾರಭ್ಯದಿಂದ ತಾಯಿ ಭಾಷೆ ಕಲಿಸ್ತಾಳೆ, ನಡೆನುಡಿ ಕಲಿಸ್ತಾಳೆ, ಉಡುಪು, ಆಹಾರ, ನಿದ್ರೆ ಪ್ರತಿಯೊಂದಕ್ಕೂ ಕೂಡ ನಾವು ಮೊದಲು ಗೌರವಿಸ್ತೇವೆ ಈ ಕಾರಣಕ್ಕೆ. ಹೌದು. ಅದರ ನಂತರ ನಮಗೆ ಪರಿಸರ ಪ್ರತಿಯೊಂದು ಹೇಳ್ಕೊಡ್ತದೆ, ನಾವು ಕಲಿತೇವೆ. ಅದು ಆ ಕಲಿತಿದ್ರಿಂದ ನಮಗೆ ಭಾಷೆ ಗೊತ್ತಾಗ್ತದೆ, ಸಂಸ್ಕೃತಿ ಗೊತ್ತಾಗ್ತದೆ, ಜನರ ನಡೆನುಡಿ ಗೊತ್ತಾಗ್ತದೆ, ಜನರ ಆಶಾಭಿಲಾಷೆ ಏನು ಅನ್ನೋದು ಗೊತ್ತಾಗ್ತದೆ, ನಮ್ಮ ಕೌಟುಂಬಿಕ ಸಂಸ್ಕೃತಿ ಏನು ಅನ್ನೋದು ಗೊತ್ತಾಗ್ತದೆ. ಸಂಸ್ಕೃತಿ ಅಂತಕ್ಕಂಥದ್ದು ಸಾಮಾನ್ಯದ ವಿಷಯ ಅಲ್ಲ. ನಮ್ಮ ಅರಬ್ಬಿ ಸಮುದ್ರದಂಗೆ ಭಾಳ ದೊಡ್ಡ ವಿಶಾಲವಾದಂಥ ಒಂದು ಇದು, ಅದಕ್ಕೆ ಆಳ ವಿಸ್ತಾರ ಬಹಳ ಉಂಟು. ನನಗೆ ಗೊತ್ತಿರೋ ಹಾಗೆ ಸಂಸ್ಕೃತಿ ಅಂತ ಹೇಳಿದ್ರೆ ಒಂದು ಜನಾಂಗ ಒಂದು ಒಂದು ಪ್ರತ್ಯೇಕ ಪ್ರದೇಶದಲ್ಲಿ ಯಾವ ರೀತಿ ಬದುಕಿದ್ದಾರೆ, ಇಡೀ ಒಂದು ಜನಾಂಗ ಯಾವ ರೀತಿ ಬದುಕಿದ್ದಾರೆ, ಅವ್ರ ಭಾಷೆ ಏನು, ಅವ್ರ ಲಿಪಿ ಏನು, ಅವರು ಮಾತಾಡುವಂಥ ರೀತಿ ಹೇಗೆ, ಅವ್ರ ಧರ್ಮ ಏನು, ಅವ್ರ ದೇವರು ಏನು, ಅವರ ಆರಾಧನೆ ಏನು, ವ್ರತ ಏನು, ಉಡುಪು ಏನು, ಆಹಾರ ಏನು, ಅವರ ಒಂದು ನಡೆನುಡಿಗಳು ಹೇಗೆ, ಇದನ್ನೆಲ್ಲವನ್ನು ಸಾಂದ್ರವಾಗಿ ಪೂರ್ತಿಯಾಗಿ ಏನು ಹೇಳ್ಕೊಡ್ತದೆ. ಕಲೆ ಕೂಡ ಇದರೊಳಗೆ ಸೇರಿಬಿಡ್ತದೆ. ನಿಜ. ಮನುಷ್ಯ ಇಡೀ ಜನ್ಮದಲ್ಲಿ ಯಾವ ಕಲೆಯನ್ನೇ ಬೇಕಾದ್ರೆ ಮಾಡ್ಕೊಳ್ಳಿ, ಆದರೆ ಆ ಕಲೆ ಈ ಸಂಸ್ಕೃತಿಯ ಒಂದು ಭಾಗ. ನಿಜವಾಗ್ಲೂ ಕಲೆಯಲ್ಲಿ 1000 ಭಾಗಗಳಿರ್ಬೋದು, ಆದರೆ ಕಲೆ ಸಂಸ್ಕೃತಿಯ ಒಂದು ಸಣ್ಣ ಭಾಗ. ಇದು ನಾವು ಬಹಳ ಮುಖ್ಯವಾಗಿ ತಿಳ್ಕೊಂಡಿರ್ಬೇಕಾಗ್ತದೆ. ಎರಡನೇದು ಅಂತ ಹೇಳಿದ್ರೆ, ಯಾವ ಉದ್ದೇಶದಿಂದ ತಾನು ಈ ಒಂದು ವೃತ್ತಿಯನ್ನು ಪ್ರವೃತ್ತಿಯನ್ನಾಗಿ ಮಾಡಿಕೊಂಡು ಜೀವನದಲ್ಲಿ ಸಾಧಿಸಲಿಕ್ಕೆ ಶ್ರಮ ಪಡ್ತಾನೋ ಅವನು ಮಾತ್ರ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ಇಲ್ಲದೇ ಇದ್ರೆ ಬದುಕಿನಲ್ಲಿ ಕೋಟ್ಯಾಂತರ ಜನರು ತಮ್ಮ ಕಸುಬುಗಳನ್ನು ಮಾಡ್ತಾ ಹೋಗ್ತಾರೆ. ಅದು ಆಕಸ್ಮಿಕವಾಗಿ ಒಂದು ಪರಿಸರದ ಪ್ರಭಾವದಿಂದ ಅವರಿಗೆ ಏನೂ ಸಾಧನೆ ಮಾಡಲಿಕ್ಕೆ ಆಗದೆ ಹೋಗಲಿಕ್ಕೆ ಅದು ಅವಕಾಶಗಳು ಸಿಗುವುದಿಲ್ಲ. ಆದ್ದರಿಂದ ಬದುಕನ್ನು ನಾವು ಪ್ರೀತಿಸಬೇಕಾದ್ರೆ ನಮಗೆ ಮೂಲತಃ ಒಂದು ಶ್ರಮ ಪಡುವಂತಹ ಒಂದು ಬುದ್ಧಿ, ನಮಗೆ ಒಂದು ತಾಳ್ಮೆ, ಅದನ್ನು ರೂಪಿಸ್ತಕ್ಕಂಥ ಒಂದು ಜಾಣ್ಮೆ, ಅದನ್ನು ಪಡೆಯತಕ್ಕಂಥ ಒಂದು ಶಿಕ್ಷಣ, ನಮ್ಮ ಪರಿಸರದಲ್ಲಿ ನಾವು ಗಳಿಸ್ತಕ್ಕಂಥ ಅನುಭವ ಏನಿದೆ, ಈ ಅನುಭವವೇ ಒಂದು ಮನುಷ್ಯನ ವ್ಯಕ್ತಿತ್ವವನ್ನು ರೂಪಿಸಿಕೊಡ್ತದೆ. ನಿಜ ಸರ್. ವ್ಯಕ್ತಿತ್ವ ಅಂದರೆ ಬೇರೆ ಏನೂ ಅಲ್ಲ, ಆ ಮನುಷ್ಯ ಹೇಗೆ ಅನ್ನೋದನ್ನು ಹೇಳ್ಕೊಡ್ತದಲ್ಲ ಅದು ವ್ಯಕ್ತಿತ್ವ. ನಿಜ ಸರ್. ಆದ್ದರಿಂದ ಬದುಕು ನಾವು ಪ್ರೀತಿಸಬೇಕು. ನಮಗೆ ಬಂದಿರತಕ್ಕಂಥ ಸಂದರ್ಭದಿಂದ ನಾವು ಪರಿಸರದಲ್ಲಿ ಯಾವ ರೀತಿ ಚೆನ್ನಾಗಿ ಬದುಕಬೇಕು ಅನ್ನೋದನ್ನು ಕಲಿಬೇಕು. ಬರೀ ಬದುಕೋದು, ಊಟ ಮಾಡೋದು, ಮಲಗೋದು ಇದು ಮಾತ್ರ ಬದುಕಲ್ಲ. ಚೆನ್ನಾಗಿ ಬದುಕಲಿಕ್ಕೆ ಏನು ವ್ಯವಸ್ಥೆ ಬೇಕು ಅದನ್ನು ನಾವು ಗಳಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಈ ಪ್ರಯತ್ನದಲ್ಲಿ ಕೆಲವರು ಸಫಲ ಆಗ್ಬೋದು, ಕೆಲವರು ವಿಫಲ ಆಗ್ಬೋದು. ಅದು ಅವರವರ ಒಂದು ಇದು ಅದೃಷ್ಟಕ್ಕೆ ಬಿಟ್ಟಂಥ ವಿಚಾರ. ಆದ್ದರಿಂದ ಬದುಕನ್ನು ನಾವು ಚೆನ್ನಾಗಿ ಪ್ರೀತಿಸಬೇಕು. ನಮಗೆ ಬಂದಿರತಕ್ಕಂಥ ಕಷ್ಟಗಳು ಇದು ದೇವರು ಕೊಟ್ಟಿದ್ದು ಅಂತೇಳಿ ದೇವರಿಗೆ ಶಾಪ ಹಾಕ್ತಾ ಕೂತ್ಕೊಳ್ಳೋದಲ್ಲ. ದೇವರು ಯಾರಿಗೂ ಲೈಸೆನ್ಸ್ ಕೊಟ್ಟು ನೀನು ಹಿಂಗಾಗೋದು ಇದು ಮಾಡೋದಿಲ್ಲ. ನಾವೇ ನಮ್ಮ ಜಗತ್ತಿನಲ್ಲಿ, ನಮ್ಮ ಪರಿಸರದಲ್ಲಿ, ನಮ್ಮ ಕೌಟುಂಬಿಕ ಹಿನ್ನೆಲೆಯಲ್ಲಿ ನಮ್ಮ ಪ್ರೋತ್ಸಾಹಕ್ಕೆ ನಮಗೇನು ಅನುಕೂಲ ಇದೆ ಅದನ್ನು ನಾವು ರೂಪಿಸ್ಕೊಂಡಿರ್ತೀವಿ. ನಮ್ಮ ಸ್ವಪ್ರಯತ್ನದಿಂದ, ನಾವು ಪಡೆದ ಶಿಕ್ಷಣದಿಂದ ನಾವು ದೊಡ್ಡವರಾಗಲಿಕ್ಕೆ ಸಾಧ್ಯ ಇದೆ. ಅದು ಸಾಧ್ಯ ಮಾಡ್ಕೊಳ್ಳೋದು ಬಿಡೋದು ಆ ವ್ಯಕ್ತಿಯ ಒಂದು ಇದಕ್ಕೆ ಹೋಗ್ತದೆ. ನಿಜವಾಗ್ಲೂ ಸರ್. ಸರ್ ಹೇಳಿ, ಈ ದೆಸೆಯಲ್ಲಿ ನೀವು ಸಾಕ್ತಾ ಬಂದು ನಾನು ಆಗಲೇ ಹೇಳಿದಂತೆ 28 ಕಾದಂಬರಿಗಳನ್ನು
ಜೊತೆಗೆ 13 ಕಥಾ ಸಂಕಲನಗಳು, 16 ವೈಚಾರಿಕ ಪ್ರಬಂಧಗಳು, 6 ಶೈಕ್ಷಣಿಕ ಪ್ರಬಂಧಗಳು ಸೇರಿದಂತೆ 2 ಕೊಂಕಣಿ ಭಾಷೆಯ ಕೃತಿಗಳನ್ನು ಹೊರತಂದಿದ್ದೀರಿ. ಸೊ ಇಷ್ಟು ನಿಮ್ಮ ಸಾಹಿತ್ಯದ ಕೃಷಿಗೆ ಅವು ನಿಲ್ಲುತ್ತವೆ ಅಂತ ಆಯಿತು ಅಂತಂದರೆ, ಬಾಲ್ಯ ಹೇಗಿತ್ತು? ಇದಕ್ಕೆ ಪೂರಕವಾಗಿಯೋ ಅಥವಾ ಇದಕ್ಕೆ ಸಂಬಂಧಿಸಿದಂತೆ ಹೇಳಿ ಸರ್. ಬಾಲ್ಯ ಅಂತಕ್ಕಂಥ ಒಂದು ಅವಸ್ಥೆ ಏನಿದೆ, ಇದು ಒಬ್ಬ ಮನುಷ್ಯನ ಜೀವಿತಾವಧಿಯಲ್ಲಿ ಅತ್ಯಂತ ಪ್ರಮುಖವಾದಂತಹ ಮೊಟ್ಟ ಮೊದಲನೆಯ ಒಂದು ಕಾಲ. ಹೌದು. ಈ ಬಾಲ್ಯದಲ್ಲಿ ವ್ಯಕ್ತಿ ಏನು ಒಂದು ಪರಿಸರದ ಪ್ರಭಾವದಿಂದ ಅವನು ರೂಪಿತಗೊಳ್ತಾನೆ, ಅದೇ ಅವನ ಸಂಸ್ಕಾರವಾಗಿ ಮುಂದೆ ಅವನಿಗೆ ಬೆಳೀಲಿಕ್ಕೆ ಅವಕಾಶ ಕೊಡ್ತದೆ. ಬಾಲ್ಯದಲ್ಲಿ ಅವನು ಭಾಷೆಯನ್ನು ಕಲಿತಾನೆ, ಜನರ ನಡೆನುಡಿಗಳನ್ನು ಗಮನಿಸ್ತಾನೆ, ತನ್ನ ಧರ್ಮ, ದೇವರು ಇದ್ರ ಬಗ್ಗೆ ಎಲ್ಲ ಅವನು ಕಲಿತಾನೆ. ಪ್ರತಿಯೊಂದು ಕೂಡ ಬಾಲ್ಯದಲ್ಲೇ ಆಗ್ತದೆ ಅವನಿಗೆ. ಕ್ರೀಡೆಗಳ ಬಗ್ಗೆ ಮನುಷ್ಯನಿಗೆ ಬಾಲ್ಯ ಅಂತ ಹೇಳ್ತಕ್ಕಂಥದ್ದು, ಎಷ್ಟು ನಾವು ಮಕ್ಕಳನ್ನು ಎಷ್ಟು ಪ್ರೀತಿಸ್ತೇವೋ ಅಷ್ಟು ನಾವು ಅದರ ಹತ್ತರಷ್ಟು ನಾವು ಅವರಿಂದ ಕಲಿಯೋದಿರ್ತದೆ. ಹೌದು. ಇದನ್ನು ನಾವು ತಿಳ್ಕೊಳ್ಬೇಕು. ಬಾಲ್ಯ ಭಾಳ ಮುಖ್ಯವಾಗಿದೆ ಅಂತ ಹೇಳಿದ್ರೆ ನಮಗೆ ಮುಂದಿನ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲಿಕ್ಕೆ ಅದು ಅಡಿಪಾಯ. ಈ ಅಡಿಪಾಯದಲ್ಲಿ ನಾವು ಸರಿಯಾದ ಒಂದು ಮಾರ್ಗದಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡಬೇಕು. ಶ್ರದ್ಧೆ ಅಂದರೆ ಏನು? ಶ್ರದ್ಧೆ ಅಂದರೆ ಸುಮ್ಮನೆ ಮಾರಾಟಕ್ಕೆ ಸಿಗೋ ನೀರುಳ್ಳಿ ಬೆಳ್ಳುಳ್ಳಿ ಥರ ಅಲ್ಲ. ಶ್ರದ್ಧೆ ಅಂದಿದ್ದು, ನನಗೆ ಗೊತ್ತಿರೋ ಹಾಗೆ ರವೀಂದ್ರನಾಥ್ ಠಾಗೂರ್ ಒಂದು ಮಾತು ಹೇಳ್ತಾರೆ, ಫೇತ್ ಈಸ್ ದಿ ಬರ್ಡ್ ದಟ್ ಫೀಲ್ಸ್ ದಿ ಲೈಟ್ ಆ್ಯಂಡ್ ಸಿಂಗ್ಸ್ ವೆನ್ ದಿ ಡಾನ್ ಈಸ್ ಸ್ಟಿಲ್ ಡಾರ್ಕ್ ಅಂತೇಳಿ. ಅಂದರೆ ಇನ್ನೂ ಕತ್ಲಿರುವಾಗಲೇ ಮುಂದೆ ಬೆಳಕು ಆಗ್ತದೆ ಅನ್ನೋ ಒಂದು ನಂಬಿಕೆಯಿಂದ ಆ ಹಕ್ಕಿ ಹಾಡಲಿಕ್ಕೆ ಶುರು ಮಾಡ್ತದೆ. ಎಷ್ಟು ಒಂದು ಉದಾತ್ತವಾದಂಥ ಒಂದು ಇದು ನೋಡಿ. ಈ ಒಂದು ಭರವಸೆ ಜೀವನದಲ್ಲಿ ಈ ಮನುಷ್ಯ ಇಟ್ಕೊಳ್ಬೇಕು. ಬಾಲ್ಯದಲ್ಲಿ ಅದನ್ನು ರೂಪಿಸ್ಕೊಳ್ಳಿಕ್ಕೆ ಅವಕಾಶ ಆಗ್ತದೆ. ನಿಜ ನಿಜ. ಬರೀ ಬಡತನ, ಸಿರಿತನ ಅಥವಾ ಅವನಿಗೆ ಸಿಗ್ತಕ್ಕಂಥ ವ್ಯವಸ್ಥೆಗಳು ಇದು ಮಾತ್ರ ಅಲ್ಲ. ಅವನು ತನ್ನ ಒಂದು ಪರಿಸರದಲ್ಲಿ ವ್ಯವಸ್ಥೆಗಳನ್ನು ತನ್ನ ಇದಕ್ಕೆ ರೂಪಿಸ್ಕೊಳ್ಳಿಕ್ಕೆ ಅವನ ಪರಿಸರ ಏನು ಪ್ರಭಾವ ಬೀರ್ತದೆ ಅದೇ ಅವನಿಗೆ ಆಗ್ತದೆ. ಅವನು ಒಳ್ಳೆಯವನು ಕೆಟ್ಟವನಾಗ್ಬೋದು ಅವನ ಇದರಿಂದ. ಆದರೆ ಅವನಿಗೆ ಅವನ ವ್ಯಕ್ತಿತ್ವವನ್ನು, ಭಾಷೆಯನ್ನು, ಒಂದು ನೋಡಿ, ಬರ್ಟ್ರಾಂಡ್ ರಸಲ್ ಅಂಥ ದೊಡ್ಡ ಫಿಲಾಸಫರು, ಅಂಥ ದೊಡ್ಡ ಗಣಿತಜ್ಞ, ದೊಡ್ಡ ಲೇಖಕ, ಇಡೀ ಜಗತ್ತಿನಲ್ಲಿ ಪ್ರಸಿದ್ಧ ಪಡೆದವನು. ನಮ್ಮ ಭಾರತದಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಹೇಗೆ ಆ ಥರ ಅಂಥ ಮನುಷ್ಯನಿಗೆ ಬೇಕಾದಷ್ಟು ಶ್ರೀಮಂತಿಕೆ ಇತ್ತು. ಮನೆಯಲ್ಲಿ ಬೇಕಾದಷ್ಟು ತಿನ್ಲಿಕ್ಕೆ ಉಡ್ಲಿಕ್ಕೆ ಅವ್ರು ರಾಜಮಂತನ್ ಅವರದ್ದು. ಆದರೆ ಅವನಿಗೆ ಮನೆ ಒಳಗೆ ತಾಯಿ ಮತ್ತು ಬಂಧು ಬಳಗದಿಂದ ಸರಿಯಾದ ಪ್ರೀತಿ, ವಿಶ್ವಾಸ, ಮಮತೆ ಒಂದು ಇದು ಅವನಿಗೆ ಸಿಗಲಿಲ್ಲ. ಆದ್ದರಿಂದ ಅವನಿಗೆ ಒಂದು ವ್ಯವಸ್ಥೆಯ ವಿರುದ್ಧ ಯೋಚನೆ ಮಾಡಲಿಕ್ಕೆ ಯಾಕೆ ಹೀಗಾಯಿತು, ಯಾಕೆ ಹೀಗಾಗಿದೆ ಅನ್ನೋದು ಆ ತರ್ಕಬದ್ಧವಾಗಿ ಯೋಚನೆ ಮಾಡಲಿಕ್ಕೆ ಒಂದು ಆ ವಿಚಾರ ಕ್ರಾಂತಿಗೆ ಅವನಿಗೆ ಆ ದಿಕ್ಕಿನಲ್ಲಿ ಹೇಳ್ಕೊಂಡು ಹೋಗ್ಲಿಕ್ಕೆ ಕಾರಣ ಆಯಿತು. ಹಾಗೆ ವ್ಯಕ್ತಿಗೆ ಬಾಲ್ಯದಲ್ಲಿನೇ ಅವನಿಗೆ ಒಂದು ಒಳ್ಳೆಯ ಒಂದು ಅವಕಾಶ ಸಿಕ್ಕರೆ ಆತ ಏನು ಒಳ್ಳೆಯ ಶಿಲೆಯನ್ನು ಹೇಗೆ ಸುಂದರವಾದ ವಿಗ್ರಹವನ್ನು ನಾವು ಮಾಡಲಿಕ್ಕೆ ಶಿಲ್ಪಿ ತಯಾರಾಗ್ತಾನೋ ಆ ಥರ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಇಲ್ಲ ಅಂದರೆ ಆ ಕಲ್ಲನ್ನು ಎತ್ತಿ ಎಲ್ಲಾದರೂ ಚರಂಡಿ ಹೊತ್ತಾಕ್ಲಿಕ್ಕೂ ಆಗ್ತದೆ. ಸೊ ಹಾಗಿತ್ತಂದ್ರೆ ನೀವು ಹೇಳೋ ಪ್ರಕಾರ ನಿಮ್ಮ ಸಾಹಿತ್ಯದ ಬದುಕಿಗೆ ನಿಮ್ಮ ಒಂದು ಪರಿಸರ ಮತ್ತು ನಿಮ್ಮ ಕೌಟುಂಬಿಕ ಹಿನ್ನೆಲೆಯ ಕಾರಣ ಅಂತೀರಿ. ಹಾಗಾದ್ರೆ ಎಲ್ಲಾದ್ರೂ ಬೇರೆ ಇತ್ತ ಸರ್, ನಿಮ್ಮ ಪೂರ್ವಜರಲ್ಲಿಯೋ ಅಥವಾ ಮನೆಯ ಅಕ್ಕಪಕ್ಕವೋ ಅಥವಾ ಒಡನಾಡಿಗಳೋ ಯಾರಾದರೂ ಸಾಹಿತ್ಯದ ಬದುಕಿಗೆ ತೋರ್ದಂಥವ್ರು? ಲಿಟರೇಚರ್ ಈಸ್ ದಿ ಬೆಸ್ಟ್ ಥಾಟ್ಸ್ ಆಫ್ ಹ್ಯೂಮನ್ ರೇಸ್. ಅಂದರೆ ಮನುಕುಲದ ಅತ್ಯುತ್ತಮವಾದಂತಹ ಅನಿಸಿಕೆಗಳೇ ಸಾಹಿತ್ಯ. ಈ ಸಾಹಿತ್ಯ ಬದುಕಿನ ಒಂದು ಕನ್ನಡಿ ಅಂತೇಳ್ಬಿಟ್ಟು ಒಂದು ಸಾಮಾನ್ಯದ ಒಂದು ಮಾತಿನಲ್ಲಿ ನಾವು ಹಾರಿಸ್ಬಿಡ್ತೀವಿ. ಆದರೆ ಇಲ್ಲಿ ಸಾಹಿತ್ಯ ಏನು ಮಾಡ್ತದೆ ಅಂತ ಹೇಳಿದ್ರೆ, ಇಡೀ ಬದುಕನ್ನು ಭಾಳ ವಿಸ್ತಾರವಾಗಿ ಕಲೀಲಿಕ್ಕೆ, ರೂಪಿಸ್ಕೊಳ್ಳಿಕ್ಕೆ, ಸಂಗ್ರಹಿಸಲಿಕ್ಕೆ, ವಿಮರ್ಶೆ ಮಾಡಲಿಕ್ಕೆ, ತಿಳ್ಕೊಳ್ಳಿಕ್ಕೆ, ನಡ್ಕೊಳ್ಳಿಕ್ಕೆ ಅದು ಸಹಾಯ ಮಾಡ್ತದೆ. ಆದರೆ ನಾವು ಅದರ ಉಪಯೋಗವನ್ನು ತೆಗೆದುಕೊಳ್ಳದೆ ದೂರ ಇದ್ದರೆ ಅದು ಏನೂ ಇದಿಲ್ಲ.
ಇದು ನಮ್ಮ ಸಾಹಿತ್ಯದ ಒಂದು ಅನುಗುಣವಾಗಿ ಸಾಹಿತ್ಯ ಭಾಳ ನಾವು ಅನುಕೂಲ ಮಾಡಿಕೊಡ್ತಕ್ಕಂಥ. ಯಾಕೆ ಅಂದರೆ ನಮಗೆ ಅದರ ಬಗ್ಗೆ ಒಂದು ಪ್ರೀತಿ ಇರಬೇಕು, ನಮಗೆ ಅದ್ರ ಬಗ್ಗೆ ಆಸ್ಥೆ ಇರಬೇಕು, ನಾವು ಆ ಸಾಹಿತ್ಯ ಅಂದರೆ ಏನು ಅಂತ ತಿಳ್ಕೊಳ್ಳೋವಂಥ ಒಂದು ಇದಿರಬೇಕು. ಸಂಗೀತ ಕೇಳುವಾಗ ಬರೀ ಅವನು ಹಾಡ್ತಾ ಇರ್ತಾನೆ, ಭಾಳ ಸುಂದರವಾದಂಥ ಒಂದು ಯಾವುದೋ ಒಂದು ಗೋರ ಕಲ್ಯಾಣ ಅಥವಾ ಮಧುಕಂಸೋ ಯಾವುದೋ ಒಳ್ಳೆ ಒಂದು ರಾಗದಲ್ಲಿ ಹಾಡ್ತಾ ಇದ್ದಾನೆ. ಆದರೆ ಇವನು ಕೇಳ್ತಾ ಇರೋವನಿಗೆ ಆ ಸಂಗೀತದ ಸ್ವಲ್ಪ ಆದರೂ ಜ್ಞಾನ ಇದ್ದರೆ ಅವನು ಅದರ ಆನಂದ ರಸವನ್ನು ಪಡೆಯಬಲ್ಲ. ಇಲ್ಲದೇ ಇದ್ದರೆ ಅವನು ಹಾಡ್ತಿರ್ತಾನೆ, ಇವನು ತಡ್ಕೊಳ್ತಾನೆ ಇರ್ತಾನೆ, ಅದೇನು ಪ್ರಯೋಜನ ಆಗಲ್ಲ. ಆದ್ದರಿಂದ ಸಾಹಿತ್ಯ ಬರಬೇಕಾದ್ರೆ ಅವನು ಅದರಲ್ಲಿ ಸ್ವಲ್ಪ ಒಂದು ಅನುಭವ ಇರಬೇಕು, ಆ ಸಾಹಿತ್ಯದ ಅಭಿರುಚಿ ಇರಬೇಕು. ರುಚಿನೇ ಗೊತ್ತಿಲ್ಲದಿರೋನ ಅಭಿರುಚಿ ಬಗ್ಗೆ ಏನು ಮಾತಾಡಬಲ್ಲ. ಆದ್ದರಿಂದ ಅವನಿಗೆ ಸಾಹಿತ್ಯದ ಒಂದು ಒಲವು ಇದ್ದರೆ ಅವನು, ನೀವು ಪತ್ರಿಕಾ ಸಾಹಿತ್ಯದ ಮೂಲಕ ಭಾಷೆಯನ್ನು ಶ್ರೀಮಂತಬಹುದು, ಕಥೆಗಳು ಇವೆಲ್ಲ ಒಂದು ಮಾಧ್ಯಮ. ಕತೆ, ಕಾದಂಬರಿ ಅಥವಾ ಜೀವನ ಚರಿತ್ರೆ ಅಥವಾ ಒಂದು ಲೇಖನ ಅಥವಾ ಒಂದು ಪದ್ಯ, ಇವೆಲ್ಲ ಒಂದು ಸಾಹಿತ್ಯದ ನೂರಾರು ಪ್ರಕಾರಗಳು. ಆದರೆ ಸಾಹಿತ್ಯದ ಬಗ್ಗೆ ಮೂಲಭೂತವಾಗಿ ಆ ವ್ಯಕ್ತಿಗೆ ಯಾವುದರ ಮೇಲೆ ಹೆಚ್ಚು ಅಭಿರುಚಿ ಇದೆ ಆ ಮಾಧ್ಯಮವನ್ನು ಅವನು ಆರಿಸ್ಕೊಳ್ತಾನೆ, ನಿಜ, ಅದರೊಳಗೆ ಅವನು ತೊಡಗಬೇಕು. ಆವಾಗ ಸಾಹಿತ್ಯದ ಅವನು ಗಳಿಸ್ಲಿಕ್ಕೆ ಸಾಧ್ಯ ಉಂಟು. ಹೌದು ಸರ್, ನೀವು ಶಿಕ್ಷಣವನ್ನು ಪಡಿತಾ ಹೋಗ್ತೀರಾ, ಎಲ್ಲೋ ಒಂದು ಕಡೆಗೆ ಅರ್ಧಕ್ಕೆ ಮುಟುಕಾಗುತ್ತೆ ಶಿಕ್ಷಣ. ಮತ್ತೆ ಆ ಸಂದರ್ಭದಲ್ಲಿ ಒಂದು ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತೀರಿ, ನಂತರ ಮತ್ತೆ ಶಿಕ್ಷಣವನ್ನು ಮುಂದುವರಿಸ್ತೀರಿ, ಪದವಿಯನ್ನು ಪಡಿತೀರಾ, ಮತ್ತೆ ಶಿಕ್ಷಣ ಕಲಿಸುವಂಥ ಶಿಕ್ಷಕರಾಗ್ತೀರಾ. ಸೊ ಆ ಒಂದು ಜರ್ನಿ ಹೇಳಿ ಸರ್, ಹೇಗಿತ್ತು ಅದು? ಇದು ಭಾಳ ಒಳ್ಳೆಯ ಪ್ರಶ್ನೆ. ಯಾಕೆಂತ ಹೇಳಿದ್ರೆ ಶಿಕ್ಷಣ ಸವಲತ್ತು ಇದ್ದವನಿಗೆ ಶಿಕ್ಷಣ ಬೇಡ, ಸವಲತ್ತು ಇಲ್ಲದಿರೋನಿಗೆ ಶಿಕ್ಷಣ ಬೇಕಾಗ್ತದೆ. ಇದು ಒಂದು ಸಾಮಾಜಿಕ ವ್ಯಂಗ್ಯ. ಆದರೆ ನಮಗೆ ಸಾಮಾನ್ಯವಾಗಿ ನಮ್ಗೆ ಬಡತನ ಅಂದರೆ ಭಾಳ ಪ್ರೀತಿ. ಏಕೆಂದರೆ ಬಡತನದಲ್ಲೇ ಹುಟ್ಟಿ, ಬಡತನದಲ್ಲೇ ಬೆಳೆದು, ಬಡತನದಲ್ಲೇ ನಾವು ಜೀವನಾನುಭವವನ್ನು ಗಳಿಸಿದ್ದು ಬಡತನದಲ್ಲಿ. ಯಾವನು ಬಡವ ಆಗಿರ್ತಾನೆ, ಯಾವನು ಬಡತನ ಆಗಿರ್ತಾನೆ, ಯಾವನು ಬಡತನದಲ್ಲಿ ಬೆಳೆದಿರ್ತಾನೆ, ಅವನು ಪ್ರಾಪಂಚಿಕ ಅನುಭವಗಳನ್ನು ಚೆನ್ನಾಗಿ ಗಳಿಸ್ತಾನೆ. ಅವನಿಗೆ ನೋವು, ನಲಿವು, ಹಸಿವು ಎಲ್ಲ, ಅವನಿಗೆ ಶ್ರಮ, ಬೆವರು, ಕಷ್ಟ ಎಲ್ಲ ಅವನಿಗೆ ಚೆನ್ನಾಗಿ ಅರ್ಥ ಆಗ್ತದೆ. ಶ್ರೀಮಂತಿಕೆಯಲ್ಲಿ ಬೆಳೆದವನಿಗೆ ಅವನಿಗೆ ಹೆಲಿಕಾಪ್ಟರು, ವಿಮಾನ, ಬೇರೆ ಏನಾದರೂ ಯಂತ್ರಗಳು ಸಹವಾಸ ಮಾತ್ರ ಇರ್ತದೆ ವಿನ ಮೂಲಭೂತವಾದಂಥ ಜೀವನದ ಎಲ್ಲ ಒಂದು ಆ ಸಂಘರ್ಷಗಳು ಇವೆಲ್ಲವೂ ಕೂಡ ಬಡತನದಲ್ಲಿ ಇರ್ತದೆ. ನನಗೆ ದೇವರ ದಯದಿಂದ ಒಳ್ಳೆ ಬಡತನ ಸಿಕ್ಕಿತ್ತು. ಯಾಕೆಂತ ಹೇಳಿದ್ರೆ ಆ ಬಡತನದಿಂದಾಗಿ ನನಗೆ ಫೀ ಕಟ್ಟಲಿಕ್ಕೂ ಕೂಡ ಕಷ್ಟ ಆಗಿ ನಾನು ಮೆಟ್ರಿಕ್ ಪರೀಕ್ಷೆ ಬಿಟ್ಟುಬಿಟ್ಟೆ. ಮೆಟ್ರಿಕ್ವರೆಗೂ ಓದಿದ್ದೆ ಹೈಸ್ಕೂಲಿನಲ್ಲಿ, ಸಾಗರದಲ್ಲಿ. ಆವಾಗ ನನಗೆ ಮತ್ತೆ ನನಗೆ ಅನುಭವ ಹೇಗೆ ಬಂತು ಅಂತೇಳಿದರೆ, ಸಮಾಜ ಶಿಕ್ಷಣ ಇಲ್ಲದೇ ಇರತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಹೇಗೆ ದೂಷಣೆ ಮಾಡ್ತಾರೆ, ಹೇಗೆ ತಾತ್ಸಾರದಿಂದ ನೋಡ್ತಾರೆ, ಅವನಿಗೆ ಅವಕಾಶಗಳನ್ನು ಕೊಡದೆ ಹೇಗೆ ವಂಚಿಸ್ತಾರೆ, ಅವನನ್ನು ಹೇಗೆ ಬಹಳ ದೂರ ಇಟ್ಟು ತಾವು ಮಾತ್ರ ಈ ಸಮಾಜದಲ್ಲಿ ಶಿಕ್ಷಣ ಪಡೆದವರು ಮೇಲ್ವರ್ಗದವರು ಅನ್ನೋ ನಮೂನೆಯಲ್ಲಿ ಅವರು ಕಂಡರು. ಇದನ್ನೆಲ್ಲ ನನಗೆ ನೋಡಿದಾಗ, ಅವರು ದೂರ ಇಟ್ಟಾಗ ನನಗೆ ಒಂದು ಹಸಿವು ಹೆಚ್ಚಾಯಿತು. ಶಾರೀರಿಕ ಹಸಿವಿಗಿಂತ ಮಾನಸಿಕ ಹಸಿವು ಹೆಚ್ಚಾಯಿತು. ಇದು ಯಾಕೆ ಕಾರಣ? ಈ ಜನ ನಮ್ಮನ್ನು ಯಾಕೆ ಒಂದು ದೂಷಣೆ ಮಾಡ್ತಾರೆ, ಅದು ಅಪಮಾನ ಮಾಡ್ತಾರೆ, ಹಿಂಸೆಗೆ ಇದು ಅಂದರೆ ಮಾನಸಿಕ ಹಿಂಸೆ ಯಾಕೆ ಕೊಡ್ತಾರೆ, ಗೌರವ ಯಾಕೆ ಕೊಡಲ್ಲ, ಪ್ರೀತಿ ಯಾಕೆ ತೋರಿಸಲ್ಲ, ಮಮತೆ ಯಾಕೆ ಇಲ್ಲ ಇವರಲ್ಲಿ, ಇವರು ನಮ್ಮಂಗೆ ಮನುಷ್ಯರಲ್ವ? ಈ ರೀತಿಯ ಪ್ರಶ್ನೆಗಳು ನನ್ನಲ್ಲಿ ಉದ್ಭವ ಆಗಿತ್ತು. ಆವಾಗ ನನಗೆ ಒಂದು ಕೊನೆಯದಾದಂಥ ಒಂದು ಅತ್ಯುತ್ತಮವಾದ, ಬುದ್ಧನಿಗೆ ಹೇಗೆ ಜ್ಞಾನೋದಯ ಆಯಿತೋ ನನಗೂ ಜ್ಞಾನೋದಯ ಆಗಿದ್ದು ಏನು ಅಂತ ಹೇಳಿದರೆ, ಈ ಪ್ರಪಂಚದಲ್ಲಿ ಒಳ್ಳೆಯದಾಗಿ ಏನಾದರೂ ಒಂದು ಜೀವನಕ್ಕೆ ಒಂದು ತಳಹದಿಯ ಮಾಡ್ಕೊಳ್ಬೇಕಾದ್ರೆ ನಾವು ಶಿಕ್ಷಣದ ಮೂಲಕ ಮಾತ್ರ ಸಾಧ್ಯ ಇದೆ. ಶಿಕ್ಷಣ ಕಲಿಯದೇ ಇದ್ದರೆ ಆ ಮನುಷ್ಯನಿಗೆ ಏನೂ ಒಂದು ಬೆಲೆ ಇಲ್ಲ ಅನ್ನೋದು ಇದು ಮಾಡ್ಕೊಂಡು. ಆದರೆ ಅದೇನು ಸುದೈವವೋ ಏನೋ, ನಮಗೆ ಬಾಹ್ಯ ವಿದ್ಯಾರ್ಥಿಯಾಗಿ ಶಿಕ್ಷಣ ಕಲೀಲಿಕ್ಕೆ ಸರ್ಕಾರ ವ್ಯವಸ್ಥೆ ಮಾಡಿತ್ತು. ನಾವು ಸ್ಕೂಲಿಗೆ ಹೋಗಿ ಕಲೀಲೇಬೇಕು ಅನ್ನೋತಕ್ಕಂಥ ಇದಿದ್ರೆ ನಮಗೆ ಸಾಧ್ಯನೇ ಇರಲಿಲ್ಲ. ಹೌದು, ಬಾಹ್ಯ ವಿದ್ಯಾರ್ಥಿಯಾಗಿ ನಾನು ಅರಣ್ಯ ಇಲಾಖೆಗೆ ಸೇರಿದೆ. ಅರಣ್ಯ ಇಲಾಖೆಯಲ್ಲಿ ನಾನು
ಬರೀ ಒಂದು 9th ಸ್ಟ್ಯಾಂಡರ್ಡ್ ಪಾಸ್ ಆದವನಿಗೆ ಏನು ಕೆಲಸ ಕೊಡ್ತದೆ, ಒಂದು ಫಾರೆಸ್ಟ್ ಇಲಾಖೆಯಲ್ಲಿ ಒಂದು ಸಣ್ಣ ನೌಕರಿ ಸಿಕ್ತು. ಆ ನೌಕರಿಯಲ್ಲಿ ಮಾಡ್ತಾ ಇರುವಾಗಲೇ ನಾನು ಶಿಕ್ಷಣ ಈ ಬಾಯಿ ಬೀದಿ ಇದರಿಂದ ತಗೊಂಡೆ. ಆದರೆ ನನ್ನ ಅದೃಷ್ಟ ಒಳ್ಳೊಳ್ಳೆಯ ಶಿಕ್ಷಕರು. ನನಗೆ ಆವಾಗಲೇ ನಾನು ಈ ಪದ್ಯ ಏನಾದರೂ ಒಂದು ಸಣ್ಣ ಸಣ್ಣ ಕಥೆಗಳು ಬರೀಲಿಕ್ಕೆ ನಾನು ಆರಂಭ ಮಾಡಿದ್ದೆ. ಅದು ನನ್ನಲ್ಲಿರ್ತಕ್ಕಂಥ ಮೂಲಭೂತವಾದ ಒಂದು ಹಸಿವು. ಏನಾದರೂ ಅಂದರೆ ಮನುಷ್ಯನಿಗೆ ಏನಾಗ್ತದೆ, ತನ್ನಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಏನಾದರೂ ಒಂದು ಹೇಳಬೇಕು ಅಂತೇಳಿ ಮನುಷ್ಯನಿಗೆ ಅದು ಒಂದು ಅರ್ಜು. ಹೌದು, ತನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥ ನಾವು ನೀವು ಇಟ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಪ್ರಾಣಿ ಇಟ್ಕೊಳ್ಬೋದು, ಆದರೆ ಮನುಷ್ಯನಿಗೆ ಮಾತ್ರ ತನ್ನ ಅನಿಸಿಕೆಯನ್ನು ಬೇರೆ ಕಡೆ ಅವನು ಪ್ರಕಟಣೆ ಮಾಡಲೇಬೇಕು. ಅದು ಆಸೆ ಇರಲಿ, ಕನಸಿರಲಿ, ಬಯಕೆ ಇರಲಿ, ಏನೇ ಇರಲಿ ಅವನು ಪ್ರಕಟಣೆ ಮಾಡಲೇಬೇಕು. ಅದು ಯಾವುದ್ರ ಭಾಷೆ ಮೂಲಕ, ಅಭಿನಯದ ಮೂಲಕ ಯಾವುದು ಬೇಕಾದ್ರೂ ಮಾಡ್ಬೋದು. ಆಗ ಮಾಡುವುದ್ರ ಸಾಧ್ಯತೆ ಇರುವಂಥದ್ದು ಈ ಸಾಹಿತ್ಯ. ಆದರೆ ಬರೀಲಿಕ್ಕೆ ಶುರು ಮಾಡಿದಾಗ, ಈಗ ನಾನು ಬರೆದಿದ್ದನ್ನು ತೋರಿಸಿದಾಗ ಅವರು ನನಗೆ ಭಾಳ ಬೆಸ್ಟ್ ಅಂತ ಕೊಟ್ಟರು. ನನಗೆ ಒಳಗೊಂದು ಸಂಕಟ, ಯಾಕೆಂತ ಹೇಳಿದ್ರೆ ಏನೋ ಮನ್ಸಿಗೆ ಹುಚ್ಚಿಡ್ದಂಗೆ ಬರೆದಿದ್ದೀನಿ, ಆದರೆ ಇವರು ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ ಯಾಕೆ ಅದು ಆವಾಗ ನಮಗೆ ಆ ಒಂದು ತರ್ಕಕ್ಕೆ, ಒಂದು ವಿಚಾರಕ್ಕೆ ನಮಗೆ ಅದು ಸರಿಯಾಗಿಲ್ಲ. ಯಾಕೋ ನಮ್ಮ ಮನಸ್ಸಿನಲ್ಲಿ ಅದಕ್ಕೆ ಒಂದು 100% ನ್ಯಾಯ ಕೊಡ್ಲಿಕ್ಕೆ ಆಗಿಲ್ಲ ಬರೋಕ್ಕೆ ಅಂತೇಳಿ ಅನಿಸಿದಾಗ ಅದನ್ನು ಮತ್ತೆ ತಿದ್ದಿ ಮಾಡಿ ಸಾಹಿತ್ಯ ಆದವನು ಮೊದಲು ಯೋಚನೆ ಮಾಡಬೇಕಾಗಿದ್ದೇನು, ಇದು ನಮ್ಮ ಈ ಜಗತ್ತಿಗೆ ಅಗತ್ಯವೇ ಹೇಗೆ ಅನ್ನೋದನ್ನು ಮೊದಲು ನೋಡಬೇಕು. ಹೌದು, ಇದು ಹಿಂದೆ ಯಾರಾದರೂ ಮಾಡಿದ್ರೆ ನಕಲಾಗಬಾರ್ದು, ಇದು ನನ್ನ ಸ್ವಂತ ಸೃಷ್ಟಿ ಆಗಬೇಕು ಒಂದು. ಎರಡನೇದು, ಇದರಲ್ಲಿ ಇದನ್ನು ಈ ನನ್ನ ಅನಿಸಿಕೆಯನ್ನು ಸಾಹಿತ್ಯದಲ್ಲಿ ಕಾದಂಬರಿಯ ಮೂಲಕ ಹೇಳ್ಬೋದು, ಕಥೆಯ ಮೂಲಕ ಹೇಳ್ಬೋದು, ನಾಟಕದ ಮೂಲಕ ಹೇಳ್ಬೋದು, ಲೇಖನದ ಮೂಲಕ ಹೇಳ್ಬೋದು, ಯಾವುದು ಅನ್ನೋದನ್ನು ಮೊದಲು ಅವನು ಜಡ್ಜ್ ಮಾಡ್ಕೊಳ್ಬೇಕು, ಮೊದಲು ಅವನು ತೀರ್ಮಾನ ಮಾಡ್ಕೊಳ್ಬೇಕು. ಹೌದು, ಒಂದು ಪ್ರಮುಖವಾದಂಥ ಒಂದು ವಿಷಯವನ್ನು ಒಂದು ಸಾಲಿನಲ್ಲಿ ಹೇಳಲಿಕ್ಕೆ ಆಗಲ್ಲ. ಆದರೆ ಒಂದು ಘಟನೆಯನ್ನು ಒಂದು ಕಥೆಯ ರೂಪದಲ್ಲಿ ಬೇಕಾದರೂ ಬರಿಬೋದು, ಒಂದು ಕಾದಂಬರಿ ರೂಪದಲ್ಲಿ ಬೇಕಾದರೂ ಬರಿಬೋದು. ಆದರೆ ಯಾವುದು ಮುಖ್ಯ, ಯಾವುದು ನಿಜವಾಗಲೂ ಅದು ಓದುಗನ ಮನಸ್ಸಿನಲ್ಲಿ ಅಂತರಂಗದಲ್ಲಿ ಒಂದು ಆ ಪರಿವರ್ತನೆ ಮಾಡಲಿಕ್ಕೆ ಶಕ್ತಗೊಳ್ತದೆ, ಆ ರೀತಿಯಲ್ಲಿ ಅವನು ಪ್ರಯತ್ನ ಮಾಡಬೇಕಾಗ್ತದೆ ವಿನ ನಾವೇನೋ ಬರಿತೀವಿ, ಪೇಪರ್ನವ್ರು ಪ್ರಿಂಟ್ ಮಾಡ್ತಾರೆ, ಏನೋ ಒಂದಿಷ್ಟು ಹಣ ಕಳಿಸ್ತಾರೆ, ನಾವು ಭಾಳ ದೊಡ್ಡ ಸಾಹಿತಿಗಳಾಗ, ಇದು ತಪ್ಪು. ಇದರಿಂದ ಏನೂ ಪ್ರಯೋಜನ ಇಲ್ಲ. ಓಕೆ ಸರ್, ಈಗ ನೀವು ಹೇಳ್ತಾ ಇದ್ರಿ ಒಂದು ಕಡೆಗೆ ಶಿಕ್ಷಕರಾಗ್ತೀರಾ, ವೃತ್ತಿ ಜೀವನ ಆ ರೀತಿಯೂ ಆರಂಭ ಮಾಡ್ತೀರಾ, ಜೊತೆಗೆ ಸಾಹಿತ್ಯದ ಅಭಿರುಚಿಯೂ ಆಗಲೇ ಶುರು ಆಗ್ಬಿಟ್ಟಿರುತ್ತೆ. ಸೊ ನೀವು ಪಾಠ ಮಾಡುವಾಗ ಪುಸ್ತಕದ ವಿಷಯಗಳ ಜೊತೆಗೆ ಮಕ್ಕಳಲ್ಲಿ ಈ ರೀತಿಯಾದ ಸಾಹಿತ್ಯದ ಅಭಿರುಚಿಯನ್ನು ಮೂಡಿಸುವಂಥದ್ದು ಅಥವಾ ಮಕ್ಕಳಿಗೆ ಆಗಲೇ ಇದ್ದಂತಹ ಸಾಹಿತ್ಯದ ಅಭಿರುಚಿಯನ್ನು ಪೋಷಿಸುವಂತಹ ಕೆಲಸಗಳೇನಾದರೂ ಆಗ್ತಾ ಇತ್ತಾ? ನಾನು BA ಪದವಿ ಆದಮೇಲೆ B.Ed ಮುಗಿಸಿದ್ದೆ. ಕುಮಟಾದಲ್ಲಿ ನಮ್ಮ ಒಂದು ಪ್ರತಿಷ್ಠಿತ B.Ed ಕಾಲೇಜಿನ ಕಮಲಾ ಬಾಳಿಗ ಕಾಲೇಜಿನಲ್ಲಿ B.Ed ಮುಗಿಸಿ ನಾನು ಅಲ್ಲೇ ಒಂದು ಪ್ರತಿಷ್ಠಿತ ಸ್ಕೂಲು ಗಿಬ್ ಹೈಸ್ಕೂಲ್ನಲ್ಲಿ ನನಗೆ ಟೀಚರ್ ಕೆಲಸ ಸಿಕ್ತು. ಅರಣ್ಯ ಇಲಾಖೆಯಲ್ಲಿದ್ದಂಥ ಕೆಲಸವನ್ನು ಬಿಟ್ಟು ಇಲ್ಲಿಗೆ ಬಂದೆ. ಅರಣ್ಯ ಇಲಾಖೆಯಲ್ಲಿ ನನಗೆ ಪ್ರಮೋಷನ್ನಿಗೆ ಹತ್ತಿರ ಇರುವಾಗ ಒಂದು 2-3 ತಿಂಗಳಲ್ಲಿ ನನಗೆ ಪ್ರಮೋಷನ್ ಸಿಗ್ತದೆ ಅಂಥ ಟೈಮ್ನಲ್ಲಿ ನಾನು ಆ ವೃತ್ತಿಯನ್ನು ಬಿಡಲಿಕ್ಕೆ ಏನು ಅಂತ ಹೇಳಿದ್ರೆ, ನನ್ನ ಪ್ರವೃತ್ತಿಗೆ ನನ್ನ ವೃತ್ತಿ ಸಿಗಲ್ಲ ಅನ್ನೋದು ಖಾತ್ರಿ ಆದಾಗ ನಾನು ಆ ಇಲಾಖೆಯನ್ನು ಬಿಟ್ಟೆ. ಇಲ್ಲಿ ಶಿಕ್ಷಣದಲ್ಲಿ ನನಗೆ ಜೀವನ ಪರ್ಯಂತ ಕಲಿಯಲಿಕ್ಕೆ ಬೇಕಾದಷ್ಟು ವಿಷಯಗಳಿದೆ, ಕಲಿಸಲಿಕ್ಕೆ ಬೇಕಾದಷ್ಟು ವಿದ್ಯಾರ್ಥಿಗಳಿದ್ದಾರೆ, ನನಗೆ ಸಂಪರ್ಕಕ್ಕೆ ಬರ್ತಕ್ಕಂಥ ವಿದ್ಯಾವಂತ ಜನರು, ಸಜ್ಜನರು ಸಿಗ್ತಾರೆ. ಆವಾಗ ನನ್ನ ಒಂದು ಸಣ್ಣ ಪ್ರತಿಭೆಯನ್ನು ಏನಾದರೂ ಪ್ರಕಟಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ನನ್ನಲ್ಲಿ ಇದ್ದಿದ್ದರಿಂದ ನಾನು ಶಿಕ್ಷಕ ವೃತ್ತಿಗೆ ಸೇರಿದ್ದು. ಮಕ್ಕಳಲ್ಲಿ ನಾವು ಮೊದಲು ಗುರುತಿಸಬೇಕು, ನಮಗೆ ಶಿಕ್ಷಕರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಸಿಲೆಬಸ್ಸಿನ ಪ್ರಕಾರ ಪಾಠವನ್ನು ಮುಗಿಸೋದೇ ಒಂದು ದೊಡ್ಡ ದಂಧೆ. ಆ ಮಕ್ಕಳಿಗೆ ಏನು ಅರ್ಥ ಆಗಿದೆ, ಎಷ್ಟು ಅರ್ಥ ಆಗಿದೆ, ಅವರಿಗೇನು ಒಂದು ವಿಚಾರ ನಾವು ಹೇಳಿದ್ದೀವಿ, ಇದನ್ನು ನಾವು ಗಮನ ಕೊಡೋದು ಶಿಕ್ಷಕರು ಭಾಳ ಕಡಿಮೆ.
ತಾನಿಗೆ ಏನು ಒಂದು ಸಿಲೆಬಸ್ ಕೊಟ್ಟಿರ್ತಾರೆ ಅದನ್ನು ಮೊದಲು ಮುಗಿಸಾಕ್ಬಿಟ್ರೆ ನನ್ನ ಕೆಲಸ ಮುಗೀತು ಅಂತ ಹೇಳ್ತಾರೆ. ಇದು ಶಿಕ್ಷಕನ ಮನೋಧರ್ಮ ಆಗಬಾರ್ದು. ಶಿಕ್ಷಕ ಆದದ್ದವನು ಮಕ್ಕಳ ಒಂದು ಕಷ್ಟ ಸುಖವನ್ನು ಕೇಳ್ತಕ್ಕಂಥದ್ದು ಅಥವಾ ಅವರ ಒಂದು ವೈಯಕ್ತಿಕ ಆಸಕ್ತಿಯನ್ನು ಗುರುತಿಸ್ತಕ್ಕಂಥದ್ದು, ಅವರ ಪ್ರತಿಭೆಯನ್ನು ನೋಡ್ತಕ್ಕಂಥದ್ದು, ಅವರಲ್ಲಿರ್ತಕ್ಕಂಥ ಒಂದು ಅಭಿರುಚಿಯನ್ನು ಬೆಳೆಸ್ತಕ್ಕಂಥದ್ದು. ಅವನು ಅಕಸ್ಮಾತ್ ಒಂದು ತಪ್ಪು ಮಾಡಿದರೆ ಅವನಿಗೆ ಘೋರವಾದ ಶಿಕ್ಷೆ ಕೊಡುವಂಥದ್ದಲ್ಲ, ಅವನಿಗೆ ಮಾನಸಿಕವಾದ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯವಿದೆಯಾ ನೋಡಬೇಕು. ಇದು ಈ ರೀತಿಯ ಒಂದು ಶಿಕ್ಷಣದಿಂದ ಏನಾಗ್ತದೆ, ಮನುಷ್ಯ ಕ್ರೌರ್ಯದಿಂದ ನೀತಿಯನ್ನು ಕ್ರೌರ್ಯದ ಪರಿಧಿ ಬಿಟ್ಟು ನೀತಿ ಸಹನೆ ಇದೆಲ್ಲ ಬೇಕಾಗುತ್ತೆ. ಆದರೆ ಶಿಕ್ಷಕ ಅಂತಕ್ಕಂಥದ್ದು ಅವನಿಗೆ ತಾಳ್ಮೆನೂ ಬೇಕು, ಜಾಣ್ಮೆನೂ ಬೇಕು. ಇದು ಎರಡೂ ಇಲ್ಲದೆ ಇದ್ದರೆ ಬರೀ ಅವನು ಆ ಕ್ಯಾಲೆಂಡರ್ ನೋಡೋದು, ಫೋಟೋ ಇದು ಗಡಿಯಾರ ನೋಡೋದು ಮಾಡೋದು, ಇದ್ರ ಮಾತ್ರ ಅವನು ಶಿಕ್ಷಕ ಅವನು ಆಗೋದಿಲ್ಲ. ಆದರೆ ಅವನು ತನ್ನ ಮತ್ತೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ತನಗೆ ಬರ್ತಕ್ಕಂಥ ಸರ್ಕಾರದಿಂದ ಲಾಭ ಅಥವಾ ಒಂದು ಕೀರ್ತಿ ಇದೆಲ್ಲ ಒಂದು ಬದಿಗಿಡಬೇಕು. ತಾನು ಮಾಡ್ತಕ್ಕಂತಹ ಒಂದು ಕರ್ತವ್ಯ ಶಿಕ್ಷಕ ವೃತ್ತಿಯಿಂದ ತಾನು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಆ ಕೆಲಸವನ್ನು ಮಾಡಿದ್ದೇನೆ ಅಂತಕ್ಕಂಥದ್ದು ಆತ್ಮವಿಶ್ವಾಸ ಅವನಿಗೆ ಬರಬೇಕು. ನಾನು ದೇವರು ಬಂದರೂ ಕೂಡ ನಾನು ಹೆದರೋದಿಲ್ಲ, ನಾನು ಕರೆಕ್ಟಾಗಿ ಕೆಲಸ ಮಾಡಿದ್ದೀನಿ, ನನ್ನ ಪ್ರಕಾರ ನಾನು ಇದು ಮಾಡಿದ್ದೀನಿ, ನಾನು ಒಂದು ವಂಚನೆ ಮಾಡಿಲ್ಲ. ಈ ಆತ್ಮವಿಶ್ವಾಸ ಅವನಿಗೆ ಬಂದರೆ ಅವನು ಶಿಕ್ಷಕ ಆಗ್ಬೋದು. ಒಳ್ಳೆಯ ಶಿಕ್ಷಕ ಆಗ್ತಾನೋ ಬಿಡ್ತಾನೋ ಅದು ಅವನ ಹಣೆ ಬರ, ಅದು ಏನು ಮಾಡಲಿಕ್ಕೆ ಬರಲ್ಲ. ಈ ರೀತಿ ನಾನು ಮಕ್ಕಳನ್ನ ಭಾಳ ತರಬೇತಿಗೊಳಿಸ್ತಿದ್ದೆ. ನನ್ನ ಪಾಠವನ್ನು ಮಾಡುವಾಗ ಬೇಕಾದಷ್ಟು ಪ್ರಶ್ನೆಗಳನ್ನು ಕೇಳುವಂಥ ವಿದ್ಯಾರ್ಥಿಗಳಿಗೆ ನಾನು ಉತ್ತರ ಕೊಡ್ತಿದ್ದೆ. ಅವರಿಗೆ ಅವರು ತಪ್ಪು ಮಾಡಿದಾಗ ಒಂದು ಸಲಹೆಗಳನ್ನು ಕೊಟ್ಟು ಅವರನ್ನು ಇದು ಮಾಡ್ತಿದ್ದೆ. ನಂತರ ನನಗೆ ಎಲ್ಲದಕ್ಕಿಂತ ಮುಖ್ಯ ಅಂತ ಹೇಳಿದ್ರೆ, ಸೆಪ್ಟೆಂಬರ್ 5ರಿಂದ 5ನೇ ತಾರೀಕು ನಮ್ಮ ರಾಷ್ಟ್ರಪತಿ ಡಾಕ್ಟರ್ ರಾಧಾಕೃಷ್ಣನರ ಜನ್ಮದಿನೋತ್ಸವ. ಹೌದು. ಆವಾಗ ನಮ್ಮ ಹೆಡ್ ಮಾಸ್ಟ್ರು ಆ ಶಿಕ್ಷಕರ ದಿನಾಚರಣೆಯ ಬಗ್ಗೆ ಒಂದು ಕೆಲವು ಮಕ್ಕಳಿಗೆ ತರಬೇತಿ ಕೊಟ್ಟು ಒಂದು ಭಾಷಣದ ಕಾರ್ಯಕ್ರಮ ಇಟ್ಟು ಅವರು ಜನ್ಮ ದಿನಾಚರಣೆಯ ಫಂಕ್ಷನ್ ಮಾಡಿ ಅಂತ ಹೇಳೋರು. ನಮ್ಮ ಸ್ಕೂಲಲ್ಲಿ ನನಗೆ ಸಿಕ್ಕಂಥ ಶಿಕ್ಷಕರು ಭಾಳ ಒಳ್ಳೆಯ ಒಂದು ಪ್ರತಿಭಾವಂತರು. ಯಾಕೆಂದರೆ ಅರಣ್ಯ ಇಲಾಖೆಯಲ್ಲಿ ಇದ್ದಂಥವನಿಗೆ ಮರ ಎಣಿಸೋದು ಕೆಲಸ ಇದ್ದಿದ್ದು ಬಿಟ್ಟು ಇಲ್ಲಿ ಮಕ್ಕಳಿಗೆ ಪಾಠ ಹೇಳ್ತಕ್ಕಂಥ B.Ed ಆಗಿದೆ ಹೌದು. ಆದರೆ ವಸ್ತುಶಃ ಏನಾಗ್ತದೆ ಅಂತ ಹೇಳಿದ್ರೆ ಅನೇಕ ಪ್ರಶ್ನೆಗಳು ಬರ್ತದೆ. ಅಂಥದ್ರಲ್ಲಿ ನನಗೆ ಒಳ್ಳೆಯ ಶಿಕ್ಷಕರ ಒಂದು ನಮ್ಮ ಗಾವಡಿ ಮಾಸ್ತರು, VM ನಾಯ್ಕರು, ರಮೇಶ್ ಉಪಾಧ್ಯಾಯರು, VG ಭಟ್ ಮಾಸ್ತರು, ಮುರಳಿ ಮಾಸ್ತರು ಎಲ್ಲರೂ ಕೂಡ ಏನು ಅಂತ ಹೇಳಿದ್ರೆ ನನಗೆ ಒಂದು ಸ್ವಲ್ಪ ಹಾಸ್ಯ ಪ್ರವೃತ್ತಿ ಹೆಚ್ಚು ಏನು. ಯಾಕೆಂದರೆ ಯಾರು ಎಷ್ಟೇ ನನಗೆ ನಿಂದನೆ ಮಾಡಿದ್ರು ಕೂಡ ನಾನು ಮನಸ್ಸಿಗೆ ಹಚ್ಕೊಳ್ಳೋದಿಲ್ಲ, ಅದನ್ನು ಒಂದು ಭಾಳ ತೇಲಿಸ್ಕೊಂಡು ಅವರನ್ನು ಇಟ್ಕೊಳ್ತಿದ್ದೆ. ಹಾಗಾಗಿ ಮಕ್ಕಳು ಕೂಡ ಭಾಳ ನನ್ನನ್ನು ವಿಶ್ವಾಸದಿಂದ ಕಂಡರು. ಇದು ನನ್ನ ಭಾಗ್ಯ ಅಂತ ತಿಳ್ಕೊಂಡಿದ್ದೀನಿ. ಸಂತೋಷ ಸರ್, ಸಂತೋಷ ಸರ್. ಮಾತಾಡೋಣ, ವಿಷಯಗಳಿನ್ನೂ ಸಾಕಷ್ಟಿದೆ. ವೀಕ್ಷಕರೇ, ಬರೀ ಒಂದು ಕಡೆಗೆ ಸಾಹಿತ್ಯದ ಬದುಕು, ಮತ್ತೊಂದು ಕಡೆಗೆ ವೃತ್ತಿ ಜೀವನ ಅಷ್ಟೇ ಅಲ್ಲ, ಇದರ ಜೊತೆಗೆ ಮನುಷ್ಯವು ಕೂಡ ತನ್ನಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಸ್ವತಃ ಮಾಡ್ಕೊಳ್ಬೇಕಾಗತ್ತೆ. ಬಹುಶಃ ಸಾಹಿತ್ಯಿಕವಾಗಿ ನಾವು ತೊಡಗಿಸ್ಕೊಂಡಿದೀವಿ ಅಂದರೆ ಆಗುತ್ತೆ ಅಂತಲೂ ಹೇಳ್ತಾರೆ ಅಲ್ವಾ. ಮಾತಾಡೋಣ ಈ ಕುರಿತಂತೆಯೂ ಒಂದಷ್ಟು ವಿಚಾರಗಳಿದೆ. ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ಲಿಮ್ಕಾ ವಿಶ್ವ ದಾಖಲೆಯ ಹೆಮ್ಮೆಯ ಗರಿ 5,000ದತ್ತ ದಾಪುಗಾಲನ್ನ ಹಾಕುತ್ತಿರುವ ಜ್ಞಾನದ ಝರಿ. ಇದು ನಿಮ್ಮೆಲ್ಲರ ಥಟ್ ಅಂತ ಹೇಳಿ. ಸೋಮವಾರದಿಂದ ಶುಕ್ರವಾರದವರೆಗೆ ರಾತ್ರಿ 9:30ಕ್ಕೆ ಜನಪ್ರಿಯ ಗಣ್ಯ ವ್ಯಕ್ತಿಗಳ ಸಾಧನೆಯ ಹಾದಿ. ಟ್ರಾನ್ಸ್ಪೋರ್ಟ್ ವ್ಯವಹಾರ ಇರಲಿ ಮತ್ತು ಏನೇ ಇರಲಿ, ಯಾವುದೇ ಮಾಡಿದ್ರು ಭಾಳ ಶ್ರದ್ಧೆಯಿಂದ ಮಾಡ್ತೇನೆ. ಸ್ಫೂರ್ತಿಯ ಸೆಲೆ, ಮಾರ್ಗದರ್ಶನದ ನೆಲೆ. ಫಸ್ಟ್ ಅಟೆಂಪ್ಟ್ ಅಲ್ಲೇ ಫಸ್ಟ್ ಕ್ಲಾಸಲ್ಲಿ ಪಾಸ್. ಈ ಹೋರಾಟ ಅನ್ನೋದು ನಮಗೆ ನಮ್ಮ ಬ್ಲಡ್ಡಲ್ಲೇ ರೂಪುಗೊಂಡಂಥದ್ದು. ನ್ಯಾಯದಾನ ಪದ್ಧತಿ ಹೇಗಿದೆ ಅನ್ನೋದು ಲಾಯರಿಗೆ ಮೊದಲಿಂದನೂ ಗೊತ್ತಾಗ್ತಾ ಇರ್ತದೆ. ನಾನು ಫಸ್ಟ್ ಪ್ಲೇಸ್ ಮಾತ್ರ ಯಾರಿಗೂ ಬಿಟ್ಕೊಡ್ತಾ ಇರಲಿಲ್ಲ. ಸರ್ಕಾರಿ ಶಾಲೆಗಳ ಸಂಖ್ಯೆ ನೀವು ಕೇಳಿದ್ರೆ ಆಶ್ಚರ್ಯ ಪಡ್ತೀರಿ. ಹುಡುಗಿ ಕುದುರಿ ನಡಿಗಿ ಹಿಡಿದು ಬರುತ್ತಿತ್ತ. ಹೆಣ್ಣಾಗಿ ಜೀವನ ಮಾಡ್ಬೇಕಂದ್ರೆ ಅಷ್ಟು ಸುಲಭ ಅಲ್ಲ.
ನಮಗೆ ಅನುಕಂಪ ಬೇಡ, ಅವಕಾಶ ಬೇಕು. ನಾನು ನೀರಿನ ಋಣ ತೀರಿಸಲಿಕ್ಕೆ ಇಲ್ಲಿ ಬಂದಿದ್ದೇನೆ. ನಾವು ಬಹಳ ಕಷ್ಟಪಟ್ಟಿದ್ದೇವೆ. ಆ ಕಷ್ಟ ಹೇಳ್ಕೊಂಡ್ರೆ ಕಣ್ಣೀರು ಬರ್ತದೆ. ಆ ಭಾಷೆಯ ಸ್ಟ್ರಕ್ಚರನ್ನು ಡ್ಯಾಮೇಜ್ ಮಾಡೋ ಅಧಿಕಾರ ನಮಗಿಲ್ಲ. ನಾನು ಎಲ್ಲಿ ಬದುಕಿದ್ನೋ, ನಾನು ಎಲ್ಲಿ ಹುಟ್ಟಿದ್ನೋ ಆ ಜಾಗದಲ್ಲಿ ನನ್ನ ವೈದ್ಯ ವೃತ್ತಿನ ಮಾಡಬೇಕು ಅಂತ. ನಾಡಿನ ವಿವಿಧ ಕ್ಷೇತ್ರಗಳ ಸಾಧಕರ ಯಶೋಗಾಥೆ. ನಾನೇನಾದ್ರು ಸಿನಿಮಾದಲ್ಲಾದ್ರೆ ಡೈರೆಕ್ಟರ್ ಆಗ್ಬೇಕು. ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ. ಸಿನಿಮಾಗೆ ಕೆಲಸ ಮಾಡಿದ್ರೆ ದುಡ್ಡು ಕೊಡ್ತಾರೆ ಅಂತ ನನಗೆ ಗೊತ್ತಾಗಿದ್ದೆ ರವಿಚಂದ್ರ ಅವ್ರ ಹತ್ರ ಕೆಲಸ ಮಾಡೋದು. ಸ್ಟೇಟಲ್ಲಿ ಒಂದು 13 times ಬಿಲಿಯರ್ಡ್ಸಲ್ಲಿ 4 times ಸ್ನೂಕರಲ್ಲಿ ಗೆದ್ದಿದ್ದೇನೆ. ಎಲ್ಲವೂ ಕೂಡ ಸರ್ವಾನುಮತದ ತೀರ್ಮಾನಗಳೇ. ಒಳ್ಳೆಯ ಪ್ರೊಡಕ್ಷನ್ ನೋಡಿದ್ದೆ ಗೋಬಿ ವೀರಣ್ಣ ಕಂಪ್ನಿ ತೀರ್ಥಹಳ್ಳಿಗೆ ಬಂದಾಗ. ತನ್ನಿಂದ ತಾನೇ ಬಂದಿರುವಂತಹ ಬದ್ಧತೆ ಏನು ಅಂದರೆ ನಾನು ಕರಪ್ಟ್ ಆಗಬಾರ್ದು. ದುಡ್ಡು ಕೊಟ್ಟು ಆಟ ಆಡೋ ಶಕ್ತಿ ನನಗಿರಲಿಲ್ಲ. ಕಲಾ ಮಾತೆ ಎಲ್ಲರನ್ನೂ ಕೈ ಬೀಸಿ ಕರೀತಾಳೆ, ಕೆಲವರನ್ನ ಮಾತ್ರ ಆಯ್ಕೆ ಮಾಡ್ತಾರೆ. ನನಗೆ ಹೆಸರು ಅಂತ ಏನಾರ ಬಂದಿದ್ರೆ ಅದು ದೂರದರ್ಶನದಿಂದಾನೆ. ವಾರದ ಅತಿಥಿ ತಪ್ಪದೇ ವೀಕ್ಷಿಸಿ. ಪ್ರತಿ ಶುಕ್ರವಾರ ರಾತ್ರಿ 8 ಗಂಟೆಗೆ, ಮರುಪ್ರಸಾರ ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಗೆ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ವೀಕ್ಷಕರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಬನ್ನಿ, ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸಾಹಿತಿಗಳಾದಂತಹ ಶ್ರೀಯುತ BP ಶಿವಾನಂದರಾವ್ ಅವರು. ಸರ್ ಹೇಳಿ, ಈ ಒಂದು ಸಾಹಿತ್ಯದ ಬದುಕಲ್ಲಿ ತಮಗೆ ಯಾವಾಗಲೂ ಅಫ್ಕೋರ್ಸ್ ನೆನಪಿರುತ್ತೆ ಮೊದಲನೇ ಕೃತಿ, ಅದರ ಒಂದು ತಯಾರಿ ಆಗಿರಬಹುದು, ಬರವಣಿಗೆ ಆಗಿರಬಹುದು, ಹೊರತಂದ ನಂತರ ಬಂದಂತಹ ಪ್ರತಿಕ್ರಿಯೆ. ಸೊ ಹೇಗಿತ್ತು ಸರ್ ಆ ಅನುಭವ? ಅದು ಮನುಷ್ಯನಿಗೆ ಜೀವನದಲ್ಲಿ, ಯಾವುದೇ ಮನುಷ್ಯನಿಗೆ ಅವನ ಜೀವನದಲ್ಲಿ ಅತ್ಯಂತ ಸಂತೋಷದ ದಿನ ಅಂತ ಹೇಳಿದರೆ ಅವನದೇ ಸ್ವಂತ ಮದುವೆಯ ದಿನ. ಅದಕ್ಕಿಂತ ಸಂತೋಷದ ದಿನ ಅವನಿಗೆ ಜೀವನದಲ್ಲಿ ಸಿಗೋದು ಭಾಳ ಕಷ್ಟ. ಇರಲಿ, ನಮಗೂ ಹಾಗೆಯೇ ಸಾಹಿತ್ಯದಲ್ಲಿ ನುಗ್ಗಿದವನಿಗೆ ಮೊದಲನೇ ಕೃತಿ ಮುದ್ರಣ ಆಗೋದಿದೆಯಲ್ಲ, ಅದು ಭಾಳ ಸಂತೋಷವನ್ನು ಕೊಡ್ತದೆ. ಏಕೆಂದರೆ ಅದು ಕೃತಿಯ ಒಂದು ವಸ್ತುವಿನ ಮೌಲ್ಯಮಾಪನ ಅಲ್ಲ, ಆದರೆ ಕೃತಿಯ ಹಿಂದೆ ಆ ವ್ಯಕ್ತಿಗೆ ಇದ್ದಂಥ ಒಂದು ಆಸೆ, ಅಭಿಲಾಷೆ, ಅವನು ಪಟ್ಟ ಶ್ರಮ, ಅವನ ಗುರಿ, ಅವನ ಆದರ್ಶ, ಇವು ಬಹಳ ಒಂದು ಲೆಕ್ಕಕ್ಕೆ ಬರ್ತದೆ. ನಾನು ಸಾಗರದಲ್ಲಿ, ಸಾಗರ ಅಂದರೆ ಒಂದು ಸಾಂಸ್ಕೃತಿಕ ಸಾಗರ, ಅದು ಹೌದು, ಬರೀ ಸಾಗರ ಅಲ್ಲ. ಸಾಗರದಲ್ಲಿ ವಿದ್ವಜ್ಜನರು ಇದ್ದಾರೆ, ಮಾರಾಟಗಾರರು ಇದ್ದಾರೆ, ಎಲ್ಲರೂ ಇದ್ದಾರೆ. ಸಾಗರ ಒಂದು ಸಣ್ಣ ಊರು, ಶಿವಮೊಗ್ಗ ಜಿಲ್ಲೆಯ ಇದರಲ್ಲಿ. ಅಲ್ಲಿ ನಾವು ಮಹಾಬಲೇಶ್ವರ ಭಟ್ರು ಅಂತೇಳಿ ಒಬ್ಬರು ಇದ್ದರು. ಅವರು ಈ ಸಂಘಟನೆಗಳನ್ನು ಮಾಡಿ, ಸಾಹಿತ್ಯದ ಸಂಘಟನೆಗಳನ್ನು ಮಾಡಿ, ಅವರು ಬೇರೆ ಬೇರೆ ಊರುಗಳಿಂದ ಸಾಹಿತಿಗಳನ್ನು ಕರೆಸಿ ಭಾಷಣಗಳನ್ನು ಮಾಡಿಸಿ ಅವರಿಗೆ ಸನ್ಮಾನ ಮಾಡಿ ಕಳಿಸುವಂಥದ್ದು ಅವರಿಗೆ ಒಂದು ಅಭಿಲಾಷೆ. ಅವರು ಯಾರಿಂದ ಕಲಿತಿದ್ರು ನನಗೆ ಗೊತ್ತಿಲ್ಲ, ಆದರೆ ಅವರು ನನಗೆ, ಆಮೇಲೆ ನಮ್ಮ ನಾಡಿಸೋದ ಅಂತೇಳಿ ಅವರು ಮೊನ್ನೆ ಇತ್ತೀಚೆಗೆ ಅವರು ತೀರ್ಕೊಂಡ್ರು, ಪ್ರಸಿದ್ಧ ಸಾಹಿತಿಗಳು. ಅವರಿಗೆ ಶ್ರೀನಿವಾಸ ಉಡುಪ ಅಂತ, ಆಮೇಲೆ ನಮ್ಮ ನಾಗರಾಜ್ ವಾರಂಬಳ್ಳಿ, ವೆಂಕಟಗಿರಿ ಕಡೇಕರ್, ಹೀಗೆ ನಾವು 4-8 ಜನ ಸೇರಿಕೊಂಡು ಒಂದು ಕನ್ನಡ ಸಂಘ ಅಂಥೇಳಿ ನಾವು ಸ್ಥಾಪನೆ ಮಾಡಿದ್ವಿ. ಸ್ಥಾಪನೆ ಮಾಡಿದಾಗ ಅಲ್ಲಿ ಕೋ ಚನ್ನಬಸಪ್ಪ ಮತ್ತು ಸಾಶಿ ಮುರಳಯ್ಯ ಅವರು ನಮ್ಮ ಸಂಘವನ್ನು ಉದ್ಘಾಟನೆ ಮಾಡಿದರು. ನಂತರ ಕುವೆಂಪು ಅವರನ್ನು ನಾವು ಮೈಸೂರಿನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಸಾಗರದಲ್ಲಿ ಸನ್ಮಾನ ಮಾಡಬೇಕು ಅಂತೇಳಿ, ಆಗ ಅವರಿಗೆ ಇನ್ನು ಜ್ಞಾನಪೀಠ ಪ್ರಶಸ್ತಿ ಕೂಡ ಇನ್ನೂ ಬಹಿರಂಗ ಆಗಿರಲಿಲ್ಲ. ಅವ್ರಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿಬಿಟ್ಟು ಹೋದಾಗ ಅವ್ರೇನು ಹೇಳಿದ್ರು ಅಂದರೆ, ನನ್ನ ಸಾಹಿತ್ಯದ ಬಗ್ಗೆ ಜನರಲ್ಲಿ ಒಂದು ಅರಿವು ಮೂಡಿಸ್ಬೇಕು, ಸ್ವಲ್ಪ ಜನಗಳಿಗೆ ತಿಳಿಬೇಕು ಅಂತ ಹೇಳಿದಾಗ ನಾವು 6 ತಿಂಗಳು ಕನ್ನಡ ನಾಡಿನ ಪ್ರಸಿದ್ಧ ಸಾಹಿತಿಗಳಿಂದ ಸಾಗರಕ್ಕೆ ಕರೆಸಿ ಅವರಿಂದ ಭಾಷಣ ಮಾಡಿಸಿ ನಾವು ಅವರಿಗೆ ಕಳಿಸ್ಕೊಟ್ಟಿದ್ದೀವಿ. ನಮ್ಮ VK ಗೋಕಾಕ್, ರಮಶ್ರೀ ಮುಗ್ಳಿ, ಕೃಷ್ಣಮೂರ್ತಿ ಪುರಾಣಿಕ್, ಬಸವರಾಜ ಕಟ್ಟಿಮನಿ, ಸಿದ್ಧಗಂಗಾ ಮಠದ ಸ್ವಾಮಿಗಳು, ಇಂಥ ಮಹಾನ್ ವ್ಯಕ್ತಿಗಳೆಲ್ಲ ಬಂದು ಎಲ್ಲ ಮಾಡಿದರು.
ಆವಾಗ ನಮಗೆ ಒಂದು ಆಲೋಚನೆ ಏನಾಯಿತು ಅಂತ ಹೇಳಿದ್ರೆ, ನಾವು ಅವರಿಗೆ ಸನ್ಮಾನ ಮಾಡ್ತೀವಿ, ಆದರೆ ನಮ್ಮದು ಒಂದು ಪುಸ್ತಕ ಪ್ರಿಂಟ್ ಆಗಬೇಕಲ್ಲ. ಹೌದು. ನಾನು ನಾಡಿ ಸೋಜ, ಆಮೇಲೆ ನಮ್ಮ ಶ್ರೀನಿವಾಸ ಉಡುಪ, ನಾವೆಲ್ಲ ಸೇರಿಕೊಂಡು ಈ ಉದಯವಾಣಿ ಅಂತೇಳಿ ಒಂದು ಮಣಿಪಾಲ್ನಲ್ಲಿ ಇದೆ. ಆಗದು ಉದಯವಾಣಿ ಆರಂಭ ಆಗಿ ಕೆಲವು ದಿವಸ ಆಗಿತ್ತು ಮಾತ್ರ. ಆವಾಗ ನಮ್ಮದು BS ಶ್ರೀಧರ್ ಅವರದ್ದು, ನಂದು, ನಾಡಿ ಸೋಜ ಅವ್ರದ್ದು, ಉಡುಪರದ್ದು 4 ಪುಸ್ತಕ ಅಲ್ಲಿ ಪ್ರಿಂಟ್ ಆಯಿತು. 8 ಆಣೆಗೆ ಒಂದು ಪುಸ್ತಕ. ಆವಾಗ ಆಣೆ ಪೈಸೆ ಇನ್ನೂ ಬಂದಿರಲಿಲ್ಲ. ಮುಕ್ತಿ ಅಂತ ಕಥಾ ಸಂಕಲನ ನಂದೆ, ನಾನೇ ಬರೆದು ಇದು ಮಾಡಿದ್ದು ಮುಕ್ತಿ ಅಂತೇಳಿ. ಅದು ಮೊದಲನೇ ಕಥೆ ಒಳಗೆ ಮುಕ್ತಿ ನಂಗೆ ಸಿಕ್ಬಿಟ್ಟಿದೆ, ಆ ಪ್ರಶ್ನೆ ಬೇರೆ. ಅಲ್ಲಿ ಅದಕ್ಕೆ ನಮ್ಮ ಶ್ರೀನಿವಾಸ ಉಡುಪರಿಗೆ ಮುನ್ನುಡಿ ಬರೆದು ಕೊಟ್ಟು ಕೇಳಿದ್ರೆ ಪಕ್ಕದಲ್ಲೇ ಇದ್ದರು ಯಾರು, ನಮ್ಮ ನಾಟಿಸ್ತೋದ. ಅವ್ರು ಹೇಳಿದ್ರು, ನಾನು ಯಾಕಯ್ಯ ಬರಿಬೇಕು, ನನಗಿಂತ ಇವನು ಚೆನ್ನಾಗಿ ಬರೀತಾನೆ ನಾಟಿಸ್ತೋದ, ಅವನ ಕೈಲಿ ಬರ್ಸು ಅಂತ ಬರೆದು ಕೊಟ್ಟು. ನಾಟಿಸೋದ ನನ್ನ ಮುಕ್ತಿ ಕಥಾ ಸಂಕಲನಕ್ಕೆ ಮೊಟ್ಟ ಮೊದಲನೇ ಒಂದು ಮುನ್ನುಡಿಯನ್ನು ಬರೆದು ಒಂದು ಇದು ಕೊಟ್ಟರು. ಮುನ್ನುಡಿ ಅಂತ ಹೇಳಿದರೆ ನನ್ನ ಏನು ಕಥೆಗಳನ್ನು ಬರೆದೆ ಅದು ಯಾವ ಮೌಲ್ಯಮಾಪನ ಅದೆಲ್ಲ ಈಗ ಓದಿದರೆ ನನಗೆ ಹಾಸ್ಯ ನಗು ಬರ್ತದೆ, ಅದು ಪ್ರಶ್ನೆ ಬಿಡಿ. ಆದರೆ ಅಲ್ಲಿಂದ ಶುರುವಾದಂಥದ್ದು ಪ್ರತಿ ಒಂದು ಕೃತಿ ಬರೆಯುವಾಗಲೂ ಕೂಡ ಒಂದು ಹೊಸತನ, ಒಂದು ಹೊಸ ಪ್ರಯೋಗ, ಒಂದು ಹೊಸ ಭಾಷೆಯ ಪ್ರಯೋಗ, ಒಂದು ವಸ್ತು ಇಟ್ಕೊಳ್ಳೋದು, ಇದು ನನ್ನ ಒಂದು ಮೂಲಭೂತವಾದಂಥ ಒಂದು ಆಸೆ ಆಗಿತ್ತು. ಅದರ ಪ್ರಕಾರ ಪ್ರಯತ್ನ ಮಾಡ್ತಾ ಬಂದೆ. ಅದರ ಪ್ರಕಾರ ಈಗ ನೀವು ಹೇಳ್ದಂಗೆ ಅಷ್ಟು ಕಾದಂಬರಿ, ಅಷ್ಟು ಪುಸ್ತಕ ಇದನ್ನೆಲ್ಲ ಬರೆದೆ. ಅಲ್ಲ, ಒಂದು ಬರೆದಾಗಲೂ ಕೂಡ ಇನ್ನೊಂದು ಆದರೆ ಯಾವ ವಸ್ತು ಸಿಗ್ತದೆ ಅದನ್ನು ಯಾವ ಪ್ರಮಾಣದಲ್ಲಿ, ಯಾವಂದರೆ ಕತೆ ರೂಪದಲ್ಲೋ, ನಾಟಕದಲ್ಲೋ, ಅಥವಾ ನಾವು ಕಾದಂಬರಿ ರೂಪದಲ್ಲೋ, ಯಾವ ಇದನ್ನು ತೀರ್ಮಾನ ಮಾಡಿಕೊಂಡೇ ನಾನು ಅದನ್ನು ಮಾಡ್ತೀನಿ. ನಾವು ಇಲ್ಲದಿದ್ದರೆ ಅದಕ್ಕೆ ನನ್ನ ಸಾಹಿತ್ಯಕ್ಕೆ ನಾನು ಒಂದು ನ್ಯಾಯ ಕೊಟ್ಟಂಗೆ ಆಗೋದಿಲ್ಲ ಅಂತೇಳಿ. ತುಂಬ ಸಂತೋಷ ಸರ್. ಬಹುಶಃ ಇದು ಕಥಾ ಸಂಕಲನ ಬಾಗಿಲಾಚೆ ನಿಂತಿದ್ದ. ಸೊ ಈ ಒಂದು ಕಥಾ ಸಂಕಲನ ಹೊರಬಂದ ಬಗೆ ಹೇಗೆ ಸರ್, ಹೇಗೆ ಹೊರಗಡೆ ತಂದ್ರಿ ಇದನ್ನ? ಇದು ಕಥಾ ಸಂಕಲನ ಅಂತ ಹೇಳಿದ್ರೆ ಈ ಕತೆ ಹೇಗೆ ಹುಟ್ಟುತ್ತದೆ, ಇದು ಬಹಳ ಒಂದು ಆಶ್ಚರ್ಯಕರವಾದಂಥ ಒಂದು ಘಟನೆ. ನಾವು ಕತೆ ಹುಡುಕ್ಲಿಕ್ಕೋಸ್ಕರ ಎಲ್ಲೋ ಒಂದು ದಾರಿ ಒಳಗೆ ಎಲ್ಲೋ ಹೋಗಿದ್ರೆ ಕತೆಗಳು ಸಿಗಲ್ಲ. ಆದರೆ ಕತೆ ಮನುಷ್ಯನ ಒಂದು ಅಭಿಪ್ಸೆಯನ್ನು, ಒಂದು ಸಂಕಟವನ್ನು, ಒಂದು ದುಃಖವನ್ನು, ದಾರಿದ್ರ್ಯವನ್ನು, ಒಂದು ಆಸೆಯನ್ನು, ಅವನು ಒಂದು ಅಕಸ್ಮಾತ್ ಸಿಕ್ಕಂಥ ಒಂದು ಅವಕಾಶವನ್ನು ಹೇಗೆ ಅವನು ಅದನ್ನು ಪರಿವರ್ತಿಸಿಕೊಂಡು ಆ ಒಂದು ಸಂಘರ್ಷ ನಡೆಸ್ತಾನೆ, ಜೀವನದ ಜೊತೆಗೆ ಸಂಘರ್ಷ ನಡೆಸಿ ಅವನು ಗೆಲ್ತಾನೆ ಅಥವಾ ಸೋಲ್ತಾನೆ. ಹೌದು. ಇದು ಈ ರೀತಿಯ ಒಂದು ವಸ್ತುವನ್ನು ಕಲಾ ಮಾಧ್ಯಮದಲ್ಲಿ ನಾವು ಇಟ್ಕೊಳ್ಬೇಕಾದ್ರೆ ಸಣ್ಣ ಕಥೆಗಳು ಬಹಳ ಅನುಕೂಲ ಆಗ್ತದೆ. ನಿಜ ನಿಜ ಸರ್. ಈ ಕಥೆಗಳು ಎಲ್ಲ ಏನು ಅಂತ ಹೇಳಿದ್ರೆ, ನಾವು ಮುಖ್ಯವಾಗಿ ಕಥೆಗಳಿಗೋಸ್ಕರ ಬರೆದ ಮೇಲೆ ಇದನ್ನು ಯಾರಿಗೆ ಕಳಿಸ್ಬೇಕು ಅಂತೇಳಿ ನಾವು ಯೋಚನೆ ಮಾಡ್ತೀವಿ. ಆಮೇಲೆ ಅವರದನ್ನು ಪ್ರಕಟಣೆ ಮಾಡಲಿ, ಯಾವಾಗಲೇ ಮಾಡಲಿ, ಬಿಡ್ತಾರೋ ಅದು ಆ ಪ್ರಶ್ನೆ ಬೇರೆ. ಯಾಕೆಂದರೆ ಅದು ಅವ್ರಿಗೆ ಹಿಡಿಸ್ಬೇಕು. ಇದು ಆ ಕಥೆಗಳು ಹೇಗೆ ಪ್ರಿಂಟ್ ಆಗ್ತಾಯಿದೆ ಅದು ಬೇರೆ ಒಂದು ಕತೆ ಇರಲಿ. ಈ ಕಥೆಗಳು ಮನುಷ್ಯನನ್ನು ಅಲ್ಪ ಅವಧಿಯಲ್ಲಿ ಮನುಷ್ಯನನ್ನು ಒಂದು ಮಾನಸಿಕ, ಅಂದರೆ ಪ್ರತಿಯೊಬ್ಬನಿಗೂ ಪ್ರತಿಯೊಂದು ವಿಷಯ ಗೊತ್ತಿರ್ತದೆ, ಆದರೆ ನಮ್ಮ ಕಥೆಗಳ ಮೂಲಕ ಏನು ಅವನಿಗೆ ಗೊತ್ತಾಗಬೇಕು ಅದನ್ನು ನಾವು ಯೋಚನೆ ಮಾಡಿರಬೇಕು. ನಿಜ. ಅವಸರದಲ್ಲಿ ನಾವು ಕಥೆಗಳನ್ನು ಬರೀಬಾರ್ದು. ಖಂಡಿತ ಖಂಡಿತ ಸರ್. ಸರ್ ಹಾಗೆಯೇ ಮತ್ತೊಂದು ಕೃತಿ ಭಾರತದ ಪ್ರಾಚೀನ ವಿದ್ಯಾಪೀಠ. ಬಹುಶಃ ಈ ಒಂದು ಕಿರುಕೃತಿ ಬಹುಶಃ ನಿಮಗೆ ಹೆಮ್ಮೆ ಅಂತ ಹೇಳ್ಬೋದು. ಕನ್ನಡ ಸಾಹಿತ್ಯ ಪರಿಷತ್ತು 6 ಬಾರಿ ಮುದ್ರಣ ಮಾಡಿದೆ ಇದನ್ನ. ಹೇಳಿ ಸರ್ ಇದ್ರ ಬಗ್ಗೆ. ಯಲ್ಲಾಪುರ ಅಂತ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ಅಲ್ಲಿ ಒಂದು ಭಾರತದ ಪ್ರಾಚೀನ ವಿದ್ಯಾಪೀಠಗಳ ಮೇಲೆ ಕರ್ನಾಟಕ ವಿಶ್ವವಿದ್ಯಾನಿಲಯ ಒಂದು ಪ್ರಸಾರಾಂಗದಲ್ಲಿ ನನಗೆ ಒಂದು ಭಾಷಣಕ್ಕೆ ಅವಕಾಶ ಕೊಟ್ಟಿತ್ತು. ನಾನು ಈ ವಿಷಯದ ಮೇಲೆ ಒಂದು ಪ್ರಬಂಧ ಬರೆದು ಅವರಿಗೆ ಕೊಟ್ಟಿದ್ದೆ. ಅವರು ಅದನ್ನು ಪ್ರಕಟಣೆ ಮಾಡಲಿಲ್ಲ. ಅವರೇನು ಹೇಳಿದ್ರು, ಅಲ್ಲಿ ಅದನ್ನು ಭಾಷಣ ಮಾಡಿ ಅಂತ ಹೇಳಿದರು. ಮಾಡಿ ಅಂತ ಹೇಳಿದಾಗ ನಾನು ಈ ಒಂದು ಪಾಯಿಂಟ್ಸ್ಗಳು ಇಟ್ಕೊಂಡು, ನನಗೆ ಶಿಕ್ಷಣದ ಬಗ್ಗೆ ಭಾಳ ಪ್ರೀತಿ ಮತ್ತು ಭಾಳ ಅಭಿಮಾನ. ಆದ್ದರಿಂದ ನಾನು BEd ಕಲಿಯುವಾಗಲೇ ಈ ಪ್ರಾಚೀನ ವಿದ್ಯಾಪೀಠಗಳ ಬಗ್ಗೆ ಏನು ಇದಿತ್ತು, ಆಗ ಸಂಚಾರ, ಸಂಪರ್ಕ, ಎಲೆಕ್ಟ್ರಿಸಿಟಿ ಯಾವುದು ಇಲ್ಲದೆ ಇದ್ದಂಥ ಒಂದು ಕಾಲದಲ್ಲಿ ಭಾರತ
ಜ್ಞಾನದ ಸೂರ್ಯ ಅಂತಕ್ಕಂಥ ಒಂದು ಬಿರುದನ್ನು ಪಡೆದಂಥ ಇಡೀ ಜಗತ್ತಿನಲ್ಲಿ ಆಗ ವಿದ್ಯೆ ಅಂದರೆ ಏನು, ಶಿಕ್ಷಣ ಹೇಗಿತ್ತು, ರಾಜರು ಕೃಪೆಯಿಂದ ಬದುಕಬೇಕಾಗಿತ್ತು ಅಂತ ಒಂದು ಇದರಿಂದ ಶಿಕ್ಷಣ ಏನು ಕೊಡ್ತಿದ್ರು ಅವಾಗ. ಈಗಿನ ಏನೋ ವ್ಯವಸ್ಥೆ ಇರಲಿಲ್ಲ. ಇವಾಗ ಒಂದೊಂದು ವಿಷಯಕ್ಕೂ ಕಿವಿಗೊಬ್ಬರು ಡಾಕ್ಟ್ರು, ಕಣ್ಣಿಗೊಬ್ಬರು ಡಾಕ್ಟ್ರು, ಆ ಥರ ಏನು ಇರಲಿಲ್ಲ ಅಂಥದ್ರಲ್ಲಿಂದ. ಆಗ ಆಸಕ್ತಿಯಿಂದ ನಮ್ಮ ಪ್ರಿನ್ಸಿಪಾಲ್ RM ನಾಯ್ಕರು ನನಗೆ ಸ್ವಲ್ಪ ಗೈಡ್ ಮಾಡಿದ್ರಿಂದ ನಾನೇನು ಮಾಡಿದೆ ಅಂತ ಹೇಳಿದ್ರೆ, ನಾಳಂದ ವಿಶ್ವವಿದ್ಯಾನಿಲಯ, ತಕ್ಷಶಿಲಾ, ವಿಕ್ರಮಶಿಲಾ ಇದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಲಿಕ್ಕೆ ಒಳ್ಳೆಯ ಒಂದು ಪುಸ್ತಕ ನೀವು ಹೇಳ್ಕೊಡ್ಬೇಕು ಸರ್, ನಾನು ಒಂದು ಸಣ್ಣ ಲೇಖನ ಬರೆದು ಬಿಡ್ತೀನಿ, ಶಿವಾನಂದ್ ನೀವು ಬರೀಬೇಕು ಅಂತ ಹೇಳಿ ಅವರು ನನಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟರು. ಅದು ನಾನು ಸಂಗ್ರಹ ಮಾಡಿದೆ. ಆಮೇಲೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಹಂಪ ನಾಗರಾಜ ಇದ್ದರು, ಅಧ್ಯಕ್ಷರಾಗಿದ್ದರು. ಅವ್ರ ಹತ್ರ ಅವರಿಗೆ ಕಳಿಸಿದೆ. ಅವರಿಗೆ ಕಳಿಸಿದಾಗ ಅವರು VK ಗೋಕಾಕರು ಅಧ್ಯಕ್ಷರಾಗಿರೋದಂಥ ಸಮಿತಿ ಒಳಗೆ ನಿಮ್ಮ ಪುಸ್ತಕ ಇಟ್ಟು ಅದು ಅಡ್ಡಿಲ್ಲ ಅಂತಲ್ಲ ಅವರು ತೀರ್ಪು ಕೊಟ್ಟರೆ ಪ್ರಿಂಟ್ ಮಾಡ್ತೀವಿ ಅಂತ ಒಂದು ಕಾಗದ ಬರೆದ್ರು. ಅಡ್ಡಿಲ್ಲ ಅಂತ ಹೇಳಿದೆ. ಕಡೆಗೆ ಅವರು ಬೆಳ್ಳಿ ಬಿಟ್ಟ ಬಳ್ಳಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಅದು ಮರು ಮುದ್ರಣ ಮಾಡಿ ನನಗೆ ಅವರ ಒಂದು ನಿಬಂಧನೆ ಪ್ರಕಾರ ಇದು ಮಾಡ್ತಾ ಇದ್ದಾರೆ. ಇದು ಕೇವಲ ಆ ಶಿಕ್ಷಣ, ಆ ಪುಸ್ತಕ ಓದಿದರೆ ಆಗಿನ ಕಾಲದ ಶಿಕ್ಷಣ ಎಷ್ಟು ಕಠಿಣ ಇತ್ತು, ವಿಷಯ ಎಷ್ಟು ಗಂಭೀರ ಇತ್ತು. ಆ 10,000 ವಿದ್ಯಾರ್ಥಿಗಳಿಗೆ 1,000 ಶಿಕ್ಷಕರು ಇದ್ದರು. 1,000 ಶಿಕ್ಷಕರು 10,000 ವಿದ್ಯಾರ್ಥಿಗಳಿಗಿದ್ದರು ಅಂತ ಹೇಳಿದ್ರೆ ಯಾವ ರೀತಿ ಇರಬೇಕು. ಈಗಿನ ಹಾಗೆ 60-70 ಹುಡುಗರಿಗೆ ಒಬ್ಬ ಶಿಕ್ಷಕ ಇರ್ತಾನೆ, ಅವನು ಎಲ್ಲ ವಿಷಯನೂ ಅವನೇ ಬೋಧನೆ ಮಾಡಬೇಕು, ಆ ಥರ ಇದಲ್ಲ. ಈಗಿನ ಒತ್ತಡ ಬೇರೆ, ಆಗಿನ ಇದೇ ಬೇರೆ. ಇದು ನನಗೆ ಭಾಳ ತುಂಬ ಪ್ರೀತಿಯ ಒಂದು ಭಾಳ ಅಭಿಮಾನದ ಇದು. ಅಂದರೆ ಇದರೊಳಗೆ ನನಗೆ ನೀವು PhD ಮಾಡಿ ನಾನು ನಿಮಗೆ ಗೈಡ್ ಮಾಡ್ತೀನಿ ಅಂಥೇಳಿ ನನಗೆ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಹೇಳಿದರು. ಆದರೆ ನನಗೆ ಸಂಸಾರಿಕ ತಾಪತ್ರಯದಿಂದ ನಾನು ಅದನ್ನು ಹಿಡ್ಕೊಂಡ್ಬಿಟ್ರೆ ನಾನು ಇಲ್ಲಿ ಸ್ಕೂಲ್ ವರ್ಕ್ ನನಗೆ ಸಫರ್ ಆಗ್ತದೆ ಅಂತ ಹೇಳ್ಬಿಟ್ಟು ನಾನು ಅದು ಬೇಡ ಅಂತ ಹೇಳಿದೆ. ಓಕೆ, ಸಂತೋಷ ಸರ್. ಸರ್ ಹಾಗೆಯೇ ಕನ್ನಡದ ಜೊತೆಗೆ ಕೊಂಕಣಿ ಭಾಷೆಯಲ್ಲೂ 2 ಕೃತಿಗಳನ್ನು ತಂದಿದ್ದೀರಿ. ಅದರಲ್ಲಿ ಒಂದು ಮಾತಾಡೋದಾದರೆ ದಾಗಿನೇ ಹೇಳಿ ಸರ್. ಕೃತಿ ಇರಬಹುದು ಅಥವಾ ಆ ಭಾಷೆಯ ಒಂದು ಹಿಡಿತ ಅಧ್ಯಯನ ಹೇಳಿ ಸರ್. ಇದು ನಾನು ಕೊಂಕಣಿ ಜಾತಿಯಲ್ಲಿ ಹುಟ್ಟಿದವನು, ಸಾರಸ್ವತ್ ಬ್ರಾಹ್ಮಣ. ಈಗ ನಮಗೆ ಕೊಂಕಣಿ ಅಂತ ಹೇಳಿದರೆ ಕೊಂಕಣಿ ಭಾಷೆಯಲ್ಲಿ ನಮಗೆ ಪ್ರತಿಯೊಬ್ಬ ಕೊಂಕಣಿನೂ ಮಾತಾಡುವಂಥ ಒಂದು 15-20 ಜನಾಂಗ ಇದೆ. ಬೇರೆ ಬೇರೆ ಜಾತಿ ಜನರು ಕೊಂಕಣಿ ಮಾತಾಡ್ತಾರೆ. ಆದರೆ ಎಲ್ಲರೂ ಮಾತಾಡೋದು ತಾವು ಮಾತಾಡೋದೇ ಅಧಿಕೃತ ಅಂತಲೂ ಹೇಳ್ತಾರೆ. ಅದು ಒಳ್ಳೆಯ ಒಂದು ಶುಭ ಸೂಚಕ. ಆದರೆ ನನಗೇನಾಯ್ತು ಅಂತ ಹೇಳಿದ್ರೆ, ನಾನು ಧಾರವಾಡ ಆಕಾಶವಾಣಿಗೆ ಕೊಂಕಣಿ ಆವಾಗ ಅಲ್ಲಿ ಒಂದು ಸೆಕ್ಷನ್ನಲ್ಲಿತ್ತು. ನನಗೆ ಸಣ್ಣ ಕಥೆಗಳನ್ನು ಬರೆಯೋದು, ಲೇಖನ ಬರೆಯೋದು, ಹಾಸ್ಯ ಬರೆಯೋದು, ಏನಾದರೂ ಒಂದು ನನ್ನ ಮನಸ್ಸಿಗೆ ಕಂಡಂಥ ಕೊಂಕಣಿ ಭಾಷೆಯನ್ನು ಬರೆದು ಅಲ್ಲಿಗೆ ಕಳಿಸಿದ್ದ. ಆವಾಗ ನಮ್ಮ ಇವರು ಯಾರು ಪ್ರಭಾ ಶಿರೂರ್ ಮತ್ತು ಅನುರಾಧ ಧಾರೇಶ್ವರಿ ಇವರೆಲ್ಲ ಇದ್ದರು, ನಮ್ಮ ಚೇತನ್ ಕುಮಾರ್ ನಾಯ್ಕ ಎಲ್ಲ ಇದ್ದರು. ಆವಾಗ ಆ ಕೊಂಕಣಿ ಬರೀತಕ್ಕಂಥ ಒಂದು ಅವಕಾಶ ಕೊಂಕಣಿ ಭಾಷೆಯಲ್ಲಿ, ಕನ್ನಡ ಲಿಪಿ, ಕೊಂಕಣಿ ಭಾಷೆ, ಉಚ್ಚಾರ ನಂದೆ, ನಾನೇ ಹೋಗಿ ಓದಬೇಕು. ಇದು ನನಗೆ ಒಂದು ಹೊಸ ರೀತಿಯ ಅಂದರೆ ಅವಕಾಶ ಸಿಕ್ಕಿತ್ತು. ಹಾಗಾಗಿ ನಾನು ಕೊಂಕಣಿಯಲ್ಲಿ ಬರೆದೆ. ನಮ್ಮ ಕೊಂಕಣಿ ಸಾಹಿತ್ಯ ಅಕಾಡೆಮಿ 2 ಪುಸ್ತಕ ನಂದು ವೈಚಾರಿಕ ಲೇಖನ, ಅಂದರೆ ಕನ್ನಡದಲ್ಲಿ ಬರೆದಂಥ ಒಂದು ವಿಷಯವನ್ನೇ ಕೊಂಕಣಿ ಒಳಗೆ ನಾನು ಅದನ್ನು ಮಾಡಿದ್ದೆ. ಅದು 2 ಪುಸ್ತಕ ಅದು ಪ್ರಿಂಟ್ ಮಾಡ್ತೀನಿ. ನಾನು ಆಮೇಲೆ ಪ್ರಯತ್ನ ಮಾಡಲಿಲ್ಲ, ಯಾಕೆಂತ ಹೇಳಿದ್ರೆ ನನಗೆ ಕನ್ನಡದ ಬರೆಯೋ ಇದು ತುಂಬ ಇತ್ತು. ಹಾಗಾಗಿ ಅದನ್ನು ಬರೀಲಿಕ್ಕೆ ಕೇಳಿದ್ರು ಅವರು, ನಾವು ಬರ್ದು ಕೊಡಿದ್ರೆ ಮತ್ತೆ ಮಾಡ್ತೀವಿ, ಇಲ್ಲ ಆಗಲ್ಲ ಅಂತ ಹೇಳಿದ್ರೆ. ಆದರೆ ಕೊಂಕಣಿ ನನಗೆ ಕೊಂಕಣಿ ಭಾಷೆ ಮೇಲೆ ಬಹಳ ಅಭಿಮಾನ. ಏಕೆಂತ ಹೇಳಿದ್ರೆ ಕೊಂಕಣಿ ನಿಜವಾಗ್ಲೂ ನಮ್ಮ ಜನರಲ್ಲಿ 100ಕ್ಕೆ 100ರಷ್ಟು ಸಾಕ್ಷರತೆ ಇದೆ. ಏನು ಇತ್ತೀಚೆಗೆ ನಮ್ಮ ಚಲನಚಿತ್ರ ನಿರ್ದೇಶಕ ಶ್ಯಾಮ್ ಬೆನ್ಗಲ್ ತೀರ್ಕೊಂಡ್ರು. ಅಂಥ ಪ್ರತಿಭಾವಂತರು ಅನಂತ್ ನಾಗು, ಇನ್ನು ಶಂಕರ್ ನಾಗು, ಇವರೆಲ್ಲ, ಬೆನ್ಗಲ್ ರಾಮರಾವ್. ನಮ್ಮ ಕಾನ್ಸ್ಟಿಟ್ಯೂಷನ್ನಿಗೆ ಅಂಬೇಡ್ಕರ್ ನೇಮಿಸಿದ 5 ಜನರಲ್ಲಿ ಬೆನ್ಗಲ್ ನರಸಿಂಹರಾವ್ ಇದ್ದರು. ಅವರೆಲ್ಲ ತುಂಬ ಪ್ರತಿಭಾವಂತರು ನಮ್ಮ ಜನರಲ್ಲಿ. ಎಲ್ಲ ನಾವು ತಿಳ್ಕೊಂಡಿರ್ಬೇಕು. ಯಾಕಂತ ಹೇಳಿದ್ರೆ ನಮಗೆ ಎಷ್ಟು ತಿಳಿದ್ರೂ ಕೂಡ ಇನ್ನೂ ಉಂಟಲ್ಲ ಅಂತ ಹೇಳ್ಬಿಟ್ಟು ಅದೇ ವ್ಯತ್ಯಯ ಈಗ. ಖಂಡಿತ ಸರ್. ಸರ್, ಅದು ಕೊನೆಯ ಕೃತಿ ಬಗ್ಗೆ ಮಾತಾಡ್ತಾ ಹೋಗೋಣ.
28 ಕಾದಂಬರಿಗಳಲ್ಲಿ ಒಂದಾದಂತಹ ಆತ್ಮಸಾಕ್ಷಿ ಕಾದಂಬರಿ. ಹೇಳಿ ಸರ್, ಆತ್ಮಸಾಕ್ಷಿ ಕಾದಂಬರಿ ಇದು ಆತ್ಮ ಇರೋನ್ ಸಾಕ್ಷಿ, ಆತ್ಮನೂ ಬೇಕು ಸಾಕ್ಷಿನೂ ಬೇಕು, ಇಲ್ಲಿದ್ರೆ ಸೃಷ್ಟಿ ಆಗಲ್ಲ. ಈ ಆತ್ಮಸಾಕ್ಷಿ ಕಾದಂಬರಿ ಏನು ಅಂತ ಹೇಳಿದ್ರೆ ಅದು ಮೂಲಭೂತವಾಗಿ ಒಂದು ವೈದ್ಯಕೀಯ ಲೋಕದ ಒಂದು ಕಥಾವಸ್ತು. ಅದು ಈ ಕಾದಂಬರಿಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಪದ್ಯಕ್ಕೂ ಮತ್ತು ಗದ್ಯಕ್ಕೂ ಬಹಳ ವ್ಯತ್ಯಾಸ ಇದೆ. ಪದ್ಯ ಬಹಳ ಭಾವನೆಗಳನ್ನು ಸಂಕೀರ್ಣಗೊಳಿಸಿ ಒಂದು ಕಂಡೆನ್ಸ್ ಮಾಡಿ ಸಣ್ಣ ಪ್ರಮಾಣದಲ್ಲಿ ಹೇಳಬೇಕು. ಪದ್ಯ ಓದೋವನಿಗೆ, ಪದ್ಯ ಬರೆದವನ ಒಂದು ಅಭಿಪ್ರಾಯ, ಅವನ ಮನೋಗತ ಸ್ವಲ್ಪ ಆದರೂ ಅರ್ಥ ಪೂರ್ತಿ ಆಗಲ್ಲ. ಯಾವನೋ ಓದುಗ ಕಾವ್ಯವನ್ನು ಓದಿ ಪೂರ್ತಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಆದರೆ ಅವನಿಗೆ ಅದು ಸ್ವಲ್ಪ ಅರ್ಥ ಆಗುವಂಥ ರೀತಿಯಲ್ಲಿ ಅವನು ಬರೀಬೇಕು ಅಂತ ಹೇಳ್ತೀವಿ. ಅಡಿಗರ ಹತ್ರ ಈ ಪ್ರಶ್ನೆ ಕೇಳಿದಾಗ ಅವರು ಒಂದೇ ಒಂದು ಮಾತು ಹೇಳಿದರು, ನನ್ನ ಪದ್ಯ ಅರ್ಥ ಆಗದೇ ಇದ್ದರೆ ಓದೋದು ಬೇಡ, ಅರ್ಥ ಆಗೋದಿದ್ದರೆ ಓದಿ ಅಂತ ಹೇಳ್ತೀವಿ. ನನಗೆ ನಮ್ಮ ಟೀಚರ್ ಏನು ಹೇಳ್ತಿದ್ರು ಅಂತ ಹೇಳಿದ್ರೆ, ನೋಡು ಗೈಡ್ಗಳನ್ನು ಓದಬೇಡ, ಟೆಕ್ಸ್ಟ್ ಬುಕ್ಗಳನ್ನು ಓದು. ಟೆಕ್ಸ್ಟ್ ಬುಕ್ಗಳನ್ನು ಓದಿ ನಿನ್ನ ಮನಸ್ಸಿನ ಮೇಲೆ ಪ್ರಭಾವ ಎಲ್ಲಿ ಬೀರ್ತದೆ ಆ ಲೈನನ್ನು ಅಂಡರ್ಲೈನ್ ಮಾಡ್ಕೋ. ಅದು ಪರೀಕ್ಷೆ ಮುಗಿದ ಮೇಲೂ ಕೂಡ ಅದನ್ನು ಆವಾಗಿಂದ ಆವಾಗ ಓದ್ತಾ ಇರು, ನಿನಗದು ಸಂತೋಷ ಕೊಡ್ತದೆ ಅಂತೇಳಿ. ಯಾವ ಮನುಷ್ಯ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನೆ ಅವನಿಗೆ ಸಂತೋಷನೂ ಇರುತ್ತೆ, ಧೈರ್ಯನೂ ಇರ್ತದೆ. ಆದ್ದರಿಂದ ನಾವು ಕಾದಂಬರಿಗಳನ್ನು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ವಿಷಯವನ್ನು ಸ್ಥೂಲವಾಗಿ ಇಟ್ಕೊಂಡ್ರೂ ಕೂಡ ಅದನ್ನು ಸಂಪೂರ್ಣವಾಗಿ ಏನು ಒಂದು ವಿಶ್ಲೇಷಣೆ ಮಾಡಿ ಅದಕ್ಕೆ ಸಂಬಂಧಿಸಿದ ವಿಷಯ ಇರ್ತದೆ ಅದನ್ನು ಒಂದು ಡೈಲಾಗ್ಸ್ ಮೂಲಕವೋ ಅಥವಾ ವರ್ಣನೆಯ ಮೂಲಕವೋ ನಾವೊಂದು ಔಟ್ಲೈನ್ ಹಾಕೊಂಡಿರ್ತೀವಿ. ಎಲ್ಲಿ ತಗೊಂಡೋದ್ರೂ ಕೂಡ ಕಡೆಗೆ ಆ ಔಟ್ಲೈನಿಗೆ ಬರೀಬೇಕು. ಎಲ್ಲ ನದಿಗಳು ಸಮುದ್ರಕ್ಕೆ ಹೆಂಗೆ ಸೇರ್ತದೆಯೋ ಇದು ನಮ್ಮ ಸಾಹಿತ್ಯನೂ ಹಾಗೇನೆ ಒಂದು ಮೂಲಭೂತವಾದ ಆಶಯಕ್ಕೆ ಒಳಪಟ್ಟದನ್ನು ನಾವು ಮಾಡಿರ್ತೀವಿ. ಆ ವೈದ್ಯಕೀಯ ಲೋಕದಲ್ಲಿ ಇವತ್ತು ನಾವು ಎಷ್ಟು ಮುಂದುವರೆದಿದ್ದೀವಿ ಅಂತ ಹೇಳಿದ್ರೆ, ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡುವಂಥ ಒಂದು ಮಟ್ಟಕ್ಕೆ ರೋಬೋಟ್ ಮೂಲಕ, ನಾವು ಯಂತ್ರಗಳ ಮೂಲಕ ಇವತ್ತು ಸರ್ಜರಿ ಮಾಡಿ ಪ್ರಾಣವನ್ನು ಉಳಿಸ್ತಕ್ಕಂಥದ್ದು, ಹೀಗೆ ಭಾಳಷ್ಟು ಮುಂದೆ ಬಂದಿದ್ದೀವಿ. ಇನ್ನು ಮುಂದೆಯೂ ಹೋಗ್ತದೆ. ಯಾಕೆಂತ ಹೇಳಿದ್ರೆ ಆ ವೈದ್ಯಕೀಯ ಲೋಕದಲ್ಲಿ ಇವತ್ತು ನಾವು ನಿರೀಕ್ಷೆ ಮಾಡಿದಷ್ಟು ಮಾನವೀಯತೆ ಉಳಿದಿಲ್ಲ. ಯಾಕೆಂದರೆ ಒಂದು ಸೇವಾ ಮನೋಭಾವ ಯಾವ ಒಂದು 25 ವರ್ಷದ ಹಿಂದೆ ವೈದ್ಯಕೀಯ ಲೋಕದಲ್ಲಿ ಏನು ಒಂದು ಸೇವಾ ಮನೋಭಾವ ಇತ್ತು, ಆ ಸೇವಾ ಮನೋಭಾವ ಇವತ್ತು ಕಡಿಮೆ ಆಗ್ತಾ ಇದೆ. ಅವರಲ್ಲಿ ಒಂದು ವ್ಯಾವಹಾರಿಕ ದೃಷ್ಟಿಕೋನ ಹೆಚ್ಚಾಗಿ ಹಣ, ಅಧಿಕಾರ ಅಥವಾ ಒಂದು ಪ್ರಶಂಸೆ ಇದರ ಮೇಲೆ ಹೋಗ್ತಾ ಇದೆ. ಅದು ಅಂತಲ್ಲ, ನಮ್ಮ ಜಾಗತಿಕ ಸಮಸ್ಯೆನೇ ಇದಾಗಿದೆ. ನಿಜ ಸರ್. ಈ ನಿಮ್ಮ ಸಾಹಿತ್ಯದ ವೈದ್ಯಕೀಯ ಲೋಕದಲ್ಲಿ ನಾನು ಒಂದು ಹೊಸ ಪ್ರಯೋಗವನ್ನು ಮಾಡಿದಂಥದ್ದು ಈ ಆತ್ಮಸಾಕ್ಷಿ ಅಂತೇಳಿ ಒಂದು ಕಾದಂಬರಿ. ಇದು ಒಂದು ಟಾಪಿಕ್ ಅಷ್ಟೇ, ಬೇರೆ ಎಲ್ಲ ಕೌಟುಂಬಿಕ ಕಾದಂಬರಿಗಳು ಹೇಗಿದೆ, ಕುಟುಂಬನೇ ದೊಡ್ಡದಲ್ಲ. ಇದು ನಾವು ಆರೋಗ್ಯ ಹಾಳಾದ್ರೆ ಮಾತ್ರ ಡಾಕ್ಟರ್ ಹತ್ರ ಹೋಗ್ತೇವೆ, ಇಲ್ಲದ್ರೆ ಹೋಗೋದಿಲ್ಲ. ಹಾಗೇನೆ ಇದು ವೈದ್ಯಕೀಯ ಲೋಕದ್ದು. ಇದು ನನಗೆ ತುಂಬ ವಿಶ್ವಾಸ ಉಂಟು. ಓಕೆ ಸರ್. ಸರ್ ಹೇಳಿ, ಈ ನಿಮ್ಮ ಸಾಹಿತ್ಯದ ಬದುಕಿಗೆ ಸಾಕಷ್ಟು ಪ್ರಶಸ್ತಿಗಳು ಸಂದಿವೆ. ಕುವೆಂಪು ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ. ಹೇಳಿ, ಈ ಪ್ರಶಸ್ತಿಗಳು ಎಷ್ಟು ನಿಮ್ಮನ್ನ ಹುರಿದುಂಬಿಸಿದೆ ಮುಂದಿನ ಸಾಹಿತ್ಯದ ಕೃಷಿಗೆ ಅಂತ ಅನಿಸ್ತು ನಿಮಗೆ ತಗೊಂಡಾಗ? ಪ್ರಶಸ್ತಿಗಳು ಯಾವಾಗ ಇದು ಪ್ರಶಸ್ತಿಗೋಸ್ಕರನೇ ನಾವು ಬರೆಯೋಲ್ಲ. ಒಂದು. ಎರಡನೇದು, ಪ್ರಶಸ್ತಿ ಕೊಡೋದು ಒಂದು ಪ್ರೀತಿಯ ಒಂದು ಸಂಕೇತ. ಒಂದು ಸಂಸ್ಥೆ ಆಗಲಿ ಅಥವಾ ಒಂದು ಇದಾಗಲಿ, ಅದು ಒಂದು ಪ್ರೀತಿಯಿಂದ ಅವರು ಒಂದು ಗೌರವಿಸ್ತಾರೆ ವಿನ ಅಲ್ಲಿ ಅವರು ಕೊಡ್ತಕ್ಕಂಥ ಒಂದು ಸರ್ಟಿಫಿಕೇಟ್ ಆಗಲಿ ಅಥವಾ ಒಂದು ಆ ನಗದು ಮೊತ್ತ ಆಗಲಿ, ಆ ಹಣ ಆಗಲಿ, ಇದೆಲ್ಲ ಏನು ಮುಖ್ಯ ಅಲ್ಲ. ಯಾಕೆಂತ ಹೇಳಿದ್ರೆ ಈ ಸಾಹಿತ್ಯದ ಸೇವೆಯಿಂದ ನನಗೆ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ ಆಗಲಿ ಅಥವಾ ನಮ್ಮ ಮುಂಬೈನಲ್ಲಿ ಮುಂಬೆಳಗು ಕೊಟ್ಟಂಥ ಕುವೆಂಪು ಪ್ರಶಸ್ತಿ ರಾಷ್ಟ್ರಮಟ್ಟದ್ದು, ಅದು ಅವರ ಹೆಸರಿನಲ್ಲಿ ನಮಗೆ ಕೊಟ್ಟಿದ್ದಂಥದ್ದು. ನಮಗೆ ನಾವು ಮಾಡಿರ್ತಕ್ಕಂಥ ಒಂದು ಕೆಲಸಕ್ಕೆ ಏನೋ ಒಂದು ಪ್ರೀತಿ ತೋರಿಸಿದ್ದಾರೆ ಅಂದಾಗ ಏನಾಗ್ತದೆ ಅಂದರೆ ನಮಗೆ ಇನ್ನೂ ಚೆನ್ನಾಗಿ ಬರೀಲಿಕ್ಕೆ ಇದು ಒಂದು ಉಮೇದು ಬರಬೇಕು.
ಹುಮ್ಮಸ್ ಬರುತ್ತೆ, ನಿಜ. ಅದು ಜವಾಬ್ದಾರಿ ಹೆಚ್ಚಾಗ್ತದೆ. ಆ ಜವಾಬ್ದಾರಿ ಇಟ್ಕೊಂಡ್ರೆ ಅವ ಆ ಪ್ರಶಸ್ತಿ ತೊಗೊಂಡಿದ್ದಕ್ಕೆ ಸಾರ್ಥಕ. ಪ್ರಶಸ್ತಿ ಕೊಟ್ಬಿಟ್ರು ನಾನು ಭಾಳ ದೊಡ್ಡ ಲೇಖಕ ಆಗಿಬಿಟ್ಟೆ, ಏನು ನನ್ನ ಮುಂದೆ ಯಾರೂ ಇಲ್ಲ, ಅದು ಭಾರಿ ಮೂರ್ಖತನದ ಇದು. ಪ್ರಶಸ್ತಿ ಕೇವಲ ಒಂದು ಸಾಂಕೇತಿಕ ಅಂದರೆ ಆ ಒಂದು ಕೆಲಸಕ್ಕೆ ಅವನು ಒಂದು ಜನರಿಗೆ ತೋರಿಸಿದಂಥ ಒಂದು ಪ್ರೀತಿ ಅಷ್ಟೇ. ಯಾವ ಪ್ರಶಸ್ತಿಯೂ ಕೂಡ ಮನುಷ್ಯನನ್ನು ದೊಡ್ಡವನನ್ನಾಗಿ ಮಾಡೋದಿಲ್ಲ. ಜನರ ಪ್ರೀತಿ, ವಿಶ್ವಾಸ ಮತ್ತು ಅವರ ಪ್ರೋತ್ಸಾಹ ಏನಿದೆ ಅದೇ ಅವನ ವ್ಯಕ್ತಿತ್ವವನ್ನು ಬೆಳೆಸ್ತಾ ಹೋಗ್ತದೆ. ಈ ಕೇವಲ ಸರ್ಟಿಫಿಕೇಟ್ಗಳು ಗೋಡೆಯಲ್ಲಿ ತೂಗಾಕ್ಲಿಕ್ಕೆ ಕಟ್ಟಿಲ್ಲ, ಇಲ್ಲರ ಆಲ್ಬಮ್ನಲ್ಲಿ ಒಳಗಡೆ ಇಡಲಿಕ್ಕೆ ಕಟ್ಟಿಲ್ಲ. ಸರ್ ಹೇಳಿ, ಒಟ್ಟಾರೆ ನಿಮ್ಮ ಬದುಕು, ಸಾಹಿತ್ಯಿಕ ಬದುಕಿರಬಹುದು, ಇದರಲ್ಲಿ ನನಗೆ ಡಾಕ್ಟರ್ ಎಸ್ ರಾಧಾಕೃಷ್ಣನರ ಬಗ್ಗೆ ನಾನು ಬರೆದ ಪ್ರಬಂಧ ರಾಜ್ಯ ಮತ್ತು ರಾಜ್ಯ ಮಟ್ಟದಲ್ಲಿ ಇದಾಯಿತು. ಸಂತೋಷ. ಡಾಕ್ಟರ್ ನಾನು ನಿಮಗೆ ಆವಾಗಲೇ ಹೇಳಿದೆ, ನಮ್ಮ ಮಕ್ಕಳಿಗೆ ನಾನು ಸೆಪ್ಟೆಂಬರ್ 5ಕ್ಕೆ ತಯಾರು ಮಾಡ್ತಿದ್ದೆ ಅಂತೇಳಿ. ಕಡೆಗೆ ನನಗೆ ನಮ್ಮ ಟೀಚರ್ಸು ಗಿಬ್ಬಾಯ್ ಸ್ಕೂಲ್ನಲ್ಲಿ ಎಲ್ಲರೂ ಒಂದು ಹೇಳಿದ್ರು, ಶಿವಾನಂದ ರಾವ್ ನೀವು ಬರೀರಿ ಈಗ ಒಂದು ಸರ್ಕ್ಯುಲರ್ ಬಂದಿತ್ತದು. ಅದು ಟೀಚರ್ಸ್ ಆ್ಯಂಡ್ ಟೀಚರ್ ಎಜುಕೇಟರ್ಸ್ ಮಾತ್ರ ಇತ್ತದು, ಎಲ್ಲರಿಗೂ ಸಾರ್ವಜನಿಕರಿಗೆ ಇರಲಿಲ್ಲ. ಅದು ನನಗೆ ಅದು ಜುಲೈ 21ನೇ ತಾರೀಕು 89ನೇ ಇಸ್ವಿ, ಅವಾಗ ಒಂದು 10 ದಿವಸ ಇರುವಾಗಲೇ ನನಗದು ಸರ್ಕ್ಯುಲರ್ ಸಿಕ್ಕಿದೆ. ಆದರೆ ಲಕ್ಕಿಯಲ್ಲಿ ಏನಂತ ಹೇಳಿದ್ರೆ, ಆ ಒಂದು ರಾಧಾಕೃಷ್ಣನರ ತತ್ವಜ್ಞಾನ ಮತ್ತು ಅವರ ಶೈಕ್ಷಣಿಕ ಸೇವೆ, ಅವರು ಪಡೆದಿರತಕ್ಕಂಥ ಗೌರವ, ಅವರು ಮಾಡಿರ್ತಕ್ಕಂಥ ಸಮಾಜ ಸೇವೆ, ಅವರ ಒಂದು ಶಿಕ್ಷಕ ವೃತ್ತಿ, ಇದೆಲ್ಲ ನೋಡಿದರೆ ನಾನು ಒಂದು ಗ್ರಂಥನೇ ಬರಿಬೇಕು. ಆದರೆ ನಾನು ಬರೀಬೇಕಾಗಿದ್ದು 5,000 ಶಬ್ದಗಳಲ್ಲಿ ಒಂದು ಪ್ರಬಂಧ. ಏನು ಬರಿಬೋದು ಅದು 8 ದಿವಸದಲ್ಲಿ ಅದು NCERTಗೆ ಮುಟ್ಟಬೇಕು. ಆದರೂ ಕೂಡ ರಾತ್ರಿ ಹಗಲು ಕೂತ್ಕೊಂಡು ನನಗೆ ತಿಳಿದ ಮಟ್ಟಿಗೆ ಒಂದು ಅವರ ಕಾಂಟ್ರಿಬ್ಯೂಷನ್ ಆಫ್ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಟುವರ್ಡ್ಸ್ ಎಜುಕೇಷನ್ ಆ್ಯಂಡ್ ಫಿಲಾಸಫಿ ಅಂತ ಇತ್ತು. ಅದನ್ನು ಭಾಳ ಸಂಕ್ಷಿಪ್ತವಾಗಿ ಒಂದು ಬರೆದೆ. ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲನೇ ಬಹುಮಾನ ನನಗೆ ಸಿಕ್ತು. ಇಲ್ಲೇ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಮ್ಮ DM ನಂಜುಂಡಪ್ಪ ಅವರು ನಮಗೆ ಸನ್ಮಾನ ಮಾಡಿ ಕೊಟ್ಟಿದ್ದರು. ಇದು ನಾನು ನಿಜವಾಗಲೂ ಒಂದು ಪ್ರವೇಶ ಮಾತ್ರ ವಿನಃ ಅದು ಅವರ ಸಂಪೂರ್ಣ ಅವ್ರದ್ದು ಇದು ವಿದ್ವತ್ತಿಗೆ ಅಜಗಜಾಂತರ ವ್ಯತ್ಯಾಸ ಇದೆ. ಖಂಡಿತ, ಅದು ಒಂದು ಭಾಗ್ಯ ನನಗೆ. ಖಂಡಿತ ಸರ್. ಸರ್ ಸಮಯ ಆಗ್ತಾ ಇದೆ, ಕೊನೆಯ ಪ್ರಶ್ನೆ, ಇಡೀ ನಿಮ್ಮ ಬದುಕಿಗೆ ಬೆಂಬಲ ಕೊಟ್ಟಂತ ನಿಮ್ಮ ಕುಟುಂಬವನ್ನ ಯಾವ ರೀತಿ ನೆನೀತೀರಿ? ಈ ಕುಟುಂಬ ಇದ್ದಿದ್ರಿಂದನೇ ನಾನು ಬದುಕಿರೋದು. ಇಲ್ದಿದ್ರೆ ಕುಟುಂಬ ಇಲ್ದಿದ್ರೆ ಎಲ್ಲಿ ಬದುಕಲಿಕ್ಕೆ ಆಗ್ತದೆ? ಯಾಕೆಂತ ಹೇಳಿದ್ರೆ ಮನುಷ್ಯನಿಗೆ ತನ್ನ ಕುಟುಂಬದಲ್ಲಿ ಅವನು ಏನು ಒಂದು ಪ್ರೋತ್ಸಾಹ ಇದು ಪಡಿತಾನೆ, ಅದು ಅವನು ಸಂಸ್ಕಾರವನ್ನು ರೂಪಿಸ್ತದೆ. ಏನು ಸಂಸ್ಕಾರ ಪಡಿತಾನೆ ಅವನ ವೃತ್ತಿ ಮತ್ತು ಪ್ರವೃತ್ತಿಗೆ ಅದು ಪ್ರೋತ್ಸಾಹ ಕೊಡ್ತದೆ. ಈಗ ನನಗೆ ನನ್ನ ಮಟ್ಟಿಗೆ ನಾನು ಅರಣ್ಯ ಇಲಾಖೆಯಲ್ಲಿ ಇದ್ದಾಗ ಅದನ್ನು ಬಿಟ್ಟು ನಿಮಗೆ ಇಲ್ಲಿ ಒಂದು ಅವಕಾಶ ಇಲ್ಲ, ನಿಮ್ಮ ಬರವಣಿಗೆಗೆ ಬೇರೆ ಇಲಾಖೆ ಒಳ್ಳೆಯದು ಅಂತ ಹೇಳಿದಾಗ ನನಗೆ ಸಂಪೂರ್ಣ ಒಂದು ಪ್ರೋತ್ಸಾಹ ಕೊಟ್ಟು ನನ್ನನ್ನು ಈ ಶಿಕ್ಷಣ ಇಲಾಖೆಗೆ ಒಂದು ನುಗ್ಗಲಿಕ್ಕೆ ತಯಾರು ಮಾಡಿಕೊಟ್ಟಿದ್ದಂಥದ್ದು ನನ್ನ ಪತ್ನಿ. ಏಕೆಂದರೆ ಅವಳ ಒಂದು ತ್ಯಾಗ ಮತ್ತು ಅವಳ ಒಂದು ಪ್ರೋತ್ಸಾಹದಿಂದ ನನಗೆ ಆ ಒಂದು ಇಡೀ ಪ್ರಮೋಷನ್ನಿಗೆ ಬಂದಂಥದ್ದು. ನಮ್ಮ ಫಾರೆಸ್ಟ್ ಇಲಾಖೆಯಲ್ಲಿ DF ಹೇಳಿದರು, ಏನಯ್ಯ ಪ್ರಮೋಷನ್ನಿಗೆ 1000 ಗಟ್ಟಲೆ ಲಂಚ ಕೊಟ್ಕೊಂಡು ಪ್ರಮೋಷನ್ ತೊಗೊಳ್ತಾರೆ, ನಿನಗೊಂದು 2 ತಿಂಗಳಲ್ಲಿ ಪ್ರಮೋಷನ್ ಸಿಗ್ತದೆ, ಯಾಕೆ ಬಿಡ್ತೀಯ ಅಂತ ಕೇಳಿದ್ದರು. ಅಲ್ಲ, ನಾನು ಆಗ ಕುಟುಂಬದಲ್ಲಿ ನನಗೆ ಸಿಕ್ಕವರೆಲ್ಲರೂ ಕೂಡ ಒಳ್ಳೆಯವರೇನೆ. ಅವರ ಪ್ರೋತ್ಸಾಹ, ಅವರ ಒಂದು ಅವರ ಕೋಆಪರೇಷನ್ ಇಲ್ದಿದ್ರೆ ನನಗೆ ಇಷ್ಟು ಆಪರೇಷನ್ ಮಾಡಿಕೊಂಡ್ರು ಚೆನ್ನಾಗಿದ್ದೀನಿ ಹೇಗೆ ಅಂತ ಹೇಳಿದ್ರೆ ಅದೇ ಒಂದು ಆಶ್ಚರ್ಯ. ತುಂಬ ಸಂತೋಷ ಸರ್, ಖುಷಿ ಆಗುತ್ತೆ. ಆ ಒಂದು ಹುಮ್ಮಸ್ಸು ಸದಾ ಈ ರೀತಿಯಾಗಿದೆ. ಬಹಳ ಖುಷಿ ಸರ್, ತುಂಬ ಧನ್ಯವಾದಗಳು ತಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಬದುಕಿನ ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟಿದ್ದು ಒಂದು ಸಾಹಿತ್ಯಿಕ ದೃಷ್ಟಿಯಲ್ಲಿ ಬಹಳ ಸಂತೋಷ ಕೊಡ್ತು. ತುಂಬ ಧನ್ಯವಾದಗಳು ಸರ್ ತಮಗೆ ಭಾಗವಹಿಸಿದ್ದಕ್ಕೆ. ವೀಕ್ಷಕರೇ, ಸಾಹಿತ್ಯದ ಬದುಕೆ ಹಾಗೆ, ಅದು ಮನುಷ್ಯನ ಬದುಕನ್ನು ವಿಸ್ತಾರಗೊಳಿಸುತ್ತೆ, ಚಿಂತನೆಗಳನ್ನು ವಿಸ್ತಾರಗೊಳಿಸುತ್ತೆ, ಬದುಕಿನ ದೃಷ್ಟಿಕೋನವನ್ನು ವಿಸ್ತಾರಗೊಳಿಸುತ್ತೆ. ಬಹುಶಃ ಅದು ಒಂದು ಅದ್ಭುತವಾದಂತಹ ಆಯಾಮ ಅಂತಲೇ ಹೇಳ್ಬೋದು. ನಾವು ಕೂಡ ಸಾಹಿತ್ಯದ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ, ಓದೋಣ, ಬರೆಯೋಣ, ಸಾಹಿತ್ಯದ ಶ್ರೀಮಂತಿಕೆಯನ್ನು ನಾವು ಕೂಡ ನಮ್ದಾಗಿಸ್ಕೊಳ್ಳೋಣ ಅಲ್ವಾ? ಇಷ್ಟನ್ನು ಹೇಳ್ತಾ ಇದನ್ನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.
ನನ್ನ